ಉಳಿದವ್ರು ಮ್ಯಾನೇಜ್ ಮಾಡ್ತಾರೆ. ಇದು ತಗೊಂಡ್ಬಿಡಿ. ಗುಡ್ ಆಫ್ಟರ್ನೂನ್ ಎವರಿಬಡಿ. ನಮಸ್ಕಾರ ಸರ್. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಪ್ರಿವಿಲೇಜ್ ಅಂಡ್ ಸರ್ ಮಹದೇವಸ್ವಾಮಿ ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ ಸರ್. ಎಲ್ರು ನನ್ಗೆ ತುಂಬಾ ಪರಿಚಯಿಸ್ತಾರೆ ಇದೀರಿ. ಗುಡ್ ಆಫ್ಟರ್ನೂನ್ ಸರ್. ಸರ್ ತುಂಬಾ ಸಂತೋಷ, ಥ್ಯಾಂಕ್ ಯು. ದಟ್ ನನಗೆ ಕೊಟ್ಟಿರುವಂತ ಟಾಪಿಕ್ ಆಕ್ಚುಲಿ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ. Sir, what should I do actually? Should I share in English or both in Kannada and English? ಸರ್ ಕನ್ನಡದವರು ಇದೀವಿ ಸರ್. ಜಾಸ್ತಿ ಇದ್ದೀರಾ? ಓಕೆ, ಆಗ್ಲಿ ಸರ್, ತೊಂದ್ರೆ. Better share both the versions, sir. Okay, sir. Okay, madam. Thank you, sir. My topic is actually public administration in ancient India. One of the prime and one of the important areas to be discussed in the Indian knowledge system in the present scenario, how actually the political institutions in India emerged from the days of immemorial. The political system evolved all over the world with different circumstances and different occasions. But in India, the administrative system, it was evolved with a different period from the days of immemorial. From the historical point of view, we have to look into it actually. When I was teaching in the law college, actually, I taught the ancient Indian legal system, how this ancient Indian legal system was made profound impact on the modern legal system, and actually how the Britishers were used this ancient Indian system, or that they integrated that ancient system with the modern system. And now actually the ancient Indian ಅಡ್ಮಿನಿಸ್ಟ್ರೇಷನ್, ಭಾರತದ ಪ್ರಾಚೀನ ಭಾರತದ ಒಂದು ಸಾರ್ವಜನಿಕ ಆಡಳಿತ ಅಥವಾ ಆಡಳಿತ ವ್ಯವಸ್ಥೆ ಹೇಗೆ ಭಾರತದಲ್ಲಿ ವಿಕಸನಗೊಂಡಿತ್ತು ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ. ಈ ವಿಚಾರವನ್ನು ಕುರಿತು ಮಾತನಾಡ್ಲಿಕ್ಕೆ ನನಗೆ ಇಲ್ಲಿ 1 ಗಂಟೆ ಸಮಯ ಕೊಟ್ಟಿದ್ದಾರೆ. ಬಟ್ 1 ಗಂಟೆನಲ್ಲಿ ಎಷ್ಟು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಗೊತ್ತಿಲ್ಲ. ಬಟ್ ಐ ವಿಲ್ ಫೋಕಸ್ ಮಚ್ ಆನ್ ದ ಬರ್ಡ್ಸ್ ಐ ವ್ಯೂ ಆಫ್ ದ ಎಂಟೈರ್ ದ ಪ್ರೋಸೆಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ಸ್ ಅಂಡ್ ಪ್ರೋಸೆಸ್ ಆಫ್ ಏನ್ಷಿಯಂಟ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. Illi that the thing is actually the word administration was derived from the Latin word that root actually look after or to take care. Administratia ಅನ್ನುವಂತ ಪದದಿಂದ ಅಡ್ಮಿನಿಸ್ಟ್ರೇಷನ್ ಅನ್ನುವಂತ ಪದ ತಗೊಂಡಿದ್ದಾರೆ. ಆದ್ರೆ ಒಂದು ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ನೋಡುವಾಗ ಮಾಡರ್ನ್ ಸ್ಕಾಲರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಾಡರ್ನ್ ಸ್ಕಾಲರ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫೀಲ್ ದಟ್ ದ ಅಡ್ಮಿನಿಸ್ಟ್ರೇಷನ್ ಈಸ್ ಸಪೋಸ್ ಟು ಅಂಡರ್ಟೇಕ್ ಫಂಕ್ಷನ್ಸ್ the nature of take care of man from womb to tomb. ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಎಲ್ಲ ಕೇರನ್ನು ಕೂಡ ಸರ್ಕಾರ ತಗೊಳ್ಬೇಕು. ಇದನ್ನ ಆಧುನಿಕ ರಾಜಕೀಯ ಚಿಂತಕರು ಇದು ಮಾಡ್ತಾರೆ. ಆದ್ರೆ ಪ್ರಾಚೀನ ಭಾರತದಲ್ಲಿ ದ ಎಂಟೈರ್ ಸಿಸ್ಟಮ್ ಇಟ್ ವಾಸ್ ಫೋಕಸ್ಡ್ ಮಚ್ ಆನ್ ದ ಹ್ಯೂಮನ್ ಸೆಂಟ್ರಿಕ್ ಆರ್ ಪೀಪಲ್ ಸೆಂಟ್ರಿಕ್. Particularly during the time of Ashoka's administration, Ashoka claimed himself as the welfare of the state lies in the welfare of his subjects. ಅಂದ್ರೆ ಅಶೋಕನ ಕಾಲದಲ್ಲಿ ಈ ಪ್ರಜೆಗಳ ಕಲ್ಯಾಣದಲ್ಲಿ ನನ್ನ ಕಲ್ಯಾಣ ಅಡಗಿದೆ ಅನ್ನುವಂತ ಒಂದು ಪರಿಕಲ್ಪನೆ ಇಟ್ಕೊಂಡು ಆತ ಆಡಳಿತ ವ್ಯವಸ್ಥೆ ಮೇಲೆ ಬೆಳಕನ್ನ ಚೆಲ್ಲುವಂತ ಒಂದು ಕೆಲಸವನ್ನು ಕೂಡ ಮಾಡಿಕೊಂಡು ಆಡಳಿತವನ್ನ ಇದ್ ಮಾಡುವಂತ ರೂಪುಗೊಳಿಸುವಂತ ಒಂದು ಕೆಲಸವನ್ನ ಮಾಡಿದ. ಆಕ್ಚುಲಿ he focused much on the welfare concept in the early stages itself during the Mauryan period. That was the one of the major aspect with regarding to the public administration, that the modern scholars of public administration usually divide the functions of the state into 2 categories. ಎರಡು ರೀತಿಯಲ್ಲಿ ಆಧುನಿಕ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಚಿಂತಕರುಗಳು ಈ ರೀತಿ ಹೇಳ್ತಾರೆ, ಕಾನ್ಸ್ಟಿಟ್ಯೂಯೆಂಟ್ ಅಂಡ್ ಮಿನಿಸ್ಟ್ರಿಯೆಂಟ್ ಅನ್ನುವಂತ ಎರಡು. ಅಂದ್ರೆ ಇಡೀ ಆಡಳಿತ, ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ವಾಸ್ ಫೋಕಸ್ಡ್ ಆನ್ ಮಿನಿಸ್ಟ್ರಿಯೆಂಟ್ ಅಂಡ್ ದ ಕಾನ್ಸ್ಟಿಟ್ಯೂಯೆಂಟ್. ಏನ್ಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಬಂದಾಗ ದ ಎಂಟೈರ್ ಇಂಡಿಯನ್ ಸಿಸ್ಟಮ್ ವಾಸ್ ಬೇಸ್ಡ್ ಅಪಾನ್ ಆರ್ ಲಿಂಕ್ಡ್ ವಿತ್ ದ ರಿಲಿಜಿಯನ್ ಅಂಡ್ ಎಥಿಕ್ಸ್. ಪ್ರಾಚೀನ ಭಾರತದಲ್ಲಿ ಮುಖ್ಯವಾಗಿ ನೈತಿಕ ವ್ಯವಸ್ಥೆ, ರಾಜಕಾರಣ, ನೈತಿಕತೆ ಇವುಗಳ ಒಳಗಡೆ ಮತ್ತೆ ಧರ್ಮ. ಪ್ರಾಚೀನ ಭಾರತದಲ್ಲಿ ರಾಜಧರ್ಮ ಅಂತ ಹೇಳ್ತಾರೆ. ರಾಜಧರ್ಮ
ದಂಡನೀತಿ, ರಾಜ್ಯಶಾಸ್ತ್ರ ಮತ್ತೆ ಅರ್ಥಶಾಸ್ತ್ರ, ಈ ವಿಭಿನ್ನ ಹೆಸರುಗಳಿಂದ ಆಡಳಿತ ವ್ಯವಸ್ಥೆಯನ್ನ ಕುರಿತು ಹೇಳಿದ್ದಾರೆ. ಕೌಟಿಲ್ಯನ ಅರ್ಥಶಾಸ್ತ್ರವು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಮಾಹಿತಿಯನ್ನು ಕೂಡ ಇದು ಒಳಗೊಂಡಿದೆ. The political thought of ancient India was intensively realistic and practical in character. ಅಂದ್ರೆ ಪ್ರಾಯೋಗಿಕವಾಗಿ, ಯಾಕಂದ್ರೆ ಪ್ರಾಚೀನ ಕಾಲದಲ್ಲಿ ಉತ್ತಮವಾದಂತ ಒಂದು ಆಡಳಿತ ವ್ಯವಸ್ಥೆ ಇತ್ತು ಅಂತ ಮುಂದೆ ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಸಿಂಧೂ ನದಿಯ ಬಯಲಿನ ನಾಗರಿಕತೆಯಿಂದ ಹಿಡಿದು ಹೆಚ್ಚು ಕಡಿಮೆ 11-12ನೇ ಶತಮಾನದವರೆಗೆ ಸಾಕಷ್ಟು ಆಡಳಿತಾತ್ಮಕ ಪರಿವರ್ತನೆಗಳಿತ್ತು. ಅದಕ್ಕೆ ಒಂದು ಬೇಸು ನಮ್ಮ ಪ್ರಾಚೀನ ಗ್ರಂಥಗಳು ಕೂಡ ಕಾರಣ ಆಗುತ್ತೆ. ಅದು ಮುಂದೆ ಅದನ್ನ ನಾವು ಚರ್ಚೆ ಮಾಡ್ಬೇಕು ಅದನ್ನ. And the political ideas of Hindus were simple and laid down rules of policy which were founded upon the accumulated wisdom of past masters, and that the rulers were followed during that time. And even that was the one of the major, ಅಂದ್ರೆ ಪ್ರಾಚೀನ ರಾಜರುಗಳು ಮಹಾರಾಜರುಗಳು ಏನ್ ಆಡಳಿತ ವ್ಯವಸ್ಥೆಯಲ್ಲಿ ಪರಿವರ್ತನೆಗಳಂತಂದ್ರು ಅದೇ ಮುಂದಿನ ಆಡಳಿತದ ಎಲ್ಲ ಬೆಳವಣಿಗೆಗಳಿಗೆ ಬೇಸ್ ಆಗುತ್ತೆ. ಆದ್ರೆ ಇಲ್ಲಿ ಒಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡುವಂತದ್ದು, ಪಾಶ್ಚಿಮಾತ್ಯ ಕಲ್ಪನೆಯಲ್ಲಿ ರಾಜ್ಯ ಹೇಗೆ ಉದ್ಭವ ಅಂತ, ಹೌ ಆಕ್ಚುಲಿ ದ ಸ್ಟೇಟ್ ವಾಸ್ ಕೇಮ್ ಇನ್ ಟು ಎಕ್ಸಿಸ್ಟೆಂಟ್ ಆರ್ ದ ಫಾರ್ಮೇಶನ್ ಆಫ್ ದ ಸ್ಟೇಟ್. ಡಿಫರೆಂಟ್ ಥಿಯರೀಸ್ ಆರ್ ದೇರ್. ಪೆಟ್ರಿಯಾರ್ಕಿಕಲ್ ಥಿಯರಿ, ಮ್ಯಾಟ್ರಿಯಾರ್ಕಿಕಲ್ ಥಿಯರಿ ಅಂಡ್ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರೀಸ್ ಆರ್ ದೇರ್. ಅಂದ್ರೆ ಪಾಶ್ಚಿಮಾತ್ಯ ಜಗತ್ತಿನ ಪರಿಕಲ್ಪನೆಯ ಪ್ರಕಾರ, ಆ ರಾಜಕೀಯ ಸಿದ್ಧಾಂತಗಳ ಪ್ರಕಾರ ರಾಜ್ಯದ ಉಗಮವನ್ನು ತಗೊಂಡಾಗ ಸಾಮಾಜಿಕ ಒಪ್ಪಂದ ಸಿದ್ಧಾಂತ, ಪುತ್ರ ಪ್ರಧಾನ, ಮಾತೃ ಪ್ರಧಾನ, ಈ ಸಿದ್ಧಾಂತಗಳು ಹೇಗಿದೆಯೋ ಭಾರತದಲ್ಲೂ ಕೂಡ ಅದೇ ರೀತಿಯ ಒಂದು ಸಿದ್ಧಾಂತದ ಪರಿಕಲ್ಪನೆ ಕೂಡ ಬೆಳೆದಿತ್ತು. ಭೀಷ್ಮ ಪರ್ವದ ಮತ್ತು ಸಭಾ ಪರ್ವ, ಶಾಂತಿ ಪರ್ವಗಳಲ್ಲಿ ರಾಜ್ಯ ಹೇಗೆ ಉದ್ಭವಿಸ್ತು ಅನ್ನುವಂತ ಒಂದು ಪರಿಕಲ್ಪನೆಯನ್ನ ಭೀಷ್ಮ ಮತ್ತು ಯುಧಿಷ್ಠರರ ಒಂದು ಪರಿಕಲ್ಪನೆಯಿಂದ ಅಥವಾ ಅವರ ಚರ್ಚೆಗಳಿಂದ ನಾವು ನೋಡ್ಲಿಕ್ಕೆ ಅವಕಾಶ ಇದೆ. ಭೀಷ್ಮ ಒಂದ್ ಕಡೆ ಹೇಳ್ತಾನೆ, ವೆನ್ ದೇರ್ ವಾಸ್ ಎ ಅನಾರ್ಕಿ ಇನ್ ದ society, that in the nature actually the society was good, everything was smoothly going. When the concept of mine and thine which crept into the Indian mind, and even that immediately the man became a corrupt, or the man's mind became a corrupt. He started to neglect the weaker. He started to neglect the weaker, and how actually the Matsya Nyaya, it was prevailed in the society. In the same way it was continued, that how big fish devoured small one in the water. ಅಂದ್ರೆ ಸಮಾಜದಲ್ಲಿ ಉತ್ತಮ ವ್ಯವಸ್ಥೆ ಇದ್ದಂತ ಕಾಲಘಟ್ಟದಲ್ಲಿ ಎಲ್ಲರೂ ಚೆನ್ನಾಗಿತ್ತು. ಯಾವಾಗ ಮನುಷ್ಯನ ಮನಸ್ಸಿನ ಒಳಗಡೆ ನನ್ನದು ತನ್ನದು ಅನ್ನುವಂತ ಪರಿಕಲ್ಪನೆ ಬಂದಾಗ, ಆ ಪರಿಕಲ್ಪನೆ ಬಂದ ಮೇಲೆ ದುರ್ಬಲರನ್ನ ತುಳಿದು ಬದುಕೋದನ್ನ ಕಲ್ತ. ಇದನ್ನೇ ಮತ್ಸ್ಯ ನ್ಯಾಯ ಅಂತ ಕೌಟಿಲ್ಯ ಕೂಡ ಹೇಳ್ತಾನೆ. ಅಟ್ ದ ಟೈಮ್ the society which was made a contract with a particular individual, he was a smart and he was intelligent, ಮತ್ತೆ ಆಡಳಿತ ಮಾಡುವ ಎಲ್ಲ ಸಾಮರ್ಥ್ಯ ಇದ್ದ ವ್ಯಕ್ತಿಯ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು. ಇದೇ ಒಂದು ಒಪ್ಪಂದ ರಾಜ ಮತ್ತು ಪ್ರಜೆಗಳ ನಡುವೆ ಆಯ್ತು ಅಂತ. ದಟ್ ವಾಸ್ ದ ಕಾನ್ಸೆಪ್ಟ್. ಇಟ್ ವಾಸ್ ದಟ್ ಇಮಿಡಿಯೇಟ್ಲಿ ನಾವು ಏನಾದ್ರು ಕಂಪೇರ್ ಮಾಡಿ ನೋಡೋದಾದ್ರೆ ರೂಸೋವಿನ ಸಿದ್ಧಾಂತಕ್ಕೆ ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಜೊತೆಗೆ ಕಂಪೇರ್ ಮಾಡ್ತಾ ಹೋಗ್ಬೋದಾಗುತ್ತೆ. ಬಟ್ ಇದು ಆ ಕಾಲಘಟ್ಟದ ವ್ಯವಸ್ಥೆಯಿಂದ ನೋಡುವಂಥದ್ದು. ಬಟ್ ಇವನ್ ಇನ್ ಕನೆಕ್ಷನ್ ಟು ದಿಸ್ ಏನ್ಷಿಯಂಟ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್, ಪ್ರಾಚೀನ ಭಾರತದ ಆಡಳಿತ ವ್ಯವಸ್ಥೆ ಮತ್ತು ರಾಜ್ಯದ ಉಗಮಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಆಯಾಮಗಳಲ್ಲಿ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆ ವಿಚಾರ ಬಂದಾಗ ಅದರದೇ ಆದಂತ ಒಂದು ಪರಿಕಲ್ಪನೆಗಳನ್ನು ನೋಡ್ಲಿಕ್ಕೆ ಸಾಧ್ಯತೆಗಳಿದೆ. ಆದ್ರೆ ಇಲ್ಲಿ ದಟ್ ಅವೈಲಬಲ್ ಎವಿಡೆನ್ಸ್ ಶೋಸ್ ದಟ್ ಥ್ರೂ ದ ಲಾಂಗ್ ಟೈಮ್ ದ ಸ್ಟೇಟ್ ಇನ್ ಏನ್ಷಿಯಂಟ್ ಇಂಡಿಯಾ confined itself only to the constituent functions. The sphere of state activity was very extensively extended between the Vedic and Mauryan period. ಪ್ರಾಚೀನ ಕಾಲದ ವ್ಯವಸ್ಥೆಯನ್ನು ನೋಡಿದಾಗ ನಮ್ಗೆ ಮೌರ್ಯರ ಕಾಲದಿಂದ ಹಿಡಿದು ಅಥವಾ ವೇದಗಳ ಕಾಲದಿಂದ ಹಿಡಿದು ಮೌರ್ಯರ ಕಾಲಘಟ್ಟದವರೆಗೆ ಬಹಳ ಮುಖ್ಯವಾಗಿ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಪರಿವರ್ತನೆಗಳು ಹೇಗಾಯ್ತು ಅನ್ನೋದು ಕೂಡ ನೋಡ್ಬೇಕಿತ್ತು. ಇದು ಇಡೀ ಆಡಳಿತ ವ್ಯವಸ್ಥೆ ಒಂದು ಬೇಸ್ ಆಗುತ್ತೆ. ಮೌರ್ಯರ ಆಡಳಿತ ಕ್ರಮ ಕೌಟಿಲ್ಯನ ಅರ್ಥಶಾಸ್ತ್ರದ ಅನ್ವಯವಾಗಿ ರೂಪುಗೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಎಷ್ಟರ ಮಟ್ಟಿಗೆ ಮೌರ್ಯರ ಆಡಳಿತ ವ್ಯವಸ್ಥೆ ಮೇಲೆ ಪ್ರಭಾವವನ್ನು ಬೀರ್ತು ಅನ್ನುವಂಥದ್ದು ಕೂಡ ನಾವು ಮುಖ್ಯವಾಗಿ ಪರಿಗಣಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ನೋಡ್ಬೇಕಾಗತ್ತೆ. ಪ್ರಾಚೀನ ಭಾರತದ ರಾಜಕೀಯ ಆಡಳಿತಾತ್ಮಕ ವ್ಯವಸ್ಥೆಗಳು ಹೇಗೆ ಬೆಳೆದಿತ್ತು ಅನ್ನುವಂಥದ್ದು ಮುಖ್ಯವಾಗುತ್ತೆ. ದ ಮಾರಲ್ ವೆಲ್ಫೇರ್ ಆಫ್ ದ ಸಿಟಿಸನ್ ಆರ್ ದ ಇನ್ಫ್ಯೂಷನ್ ಆಫ್ ಎ ಎಥಿಕಲ್ ಡಿಸಿಪ್ಲಿನ್ ಇನ್ ದ ಲೈಫ್ ಆಫ್ ಅನ್ ಇಂಡಿವಿಜುವಲ್
which is so much talked about in modern time, was peculiar heritage of his administration of the Ashoka, in fact, actually, he focused much on, as I mentioned, that ethical aspects, under Naitika Niyamaಗಳಿಗೆ Ashoka ಆದ್ಯತೆಯನ್ನು ಕೊಟ್ಟ. Ashokan state carried out the policy of moral regeneration of his subjects through a new class of officials known as a Dharma Mahamatra. ಅಶೋಕ ಧರ್ಮ ಮಹಾಮಾತ್ರ ಅನ್ನೋ ಅಧಿಕಾರಿಗಳ ಮೂಲಕವಾಗಿ ಆಡಳಿತದಲ್ಲಿ ನೈತಿಕತೆ ಮತ್ತು ಹೊಸ ಒಂದು ಪರಿಕಲ್ಪನೆಯನ್ನು ಕೊಟ್ಟು ನೈತಿಕ ಮತ್ತು ಎಥಿಕಲ್ ಸ್ಟ್ಯಾಂಡರ್ಡ್ ಅಥವಾ ಒಂದು ನೈತಿಕ ಮಟ್ಟವನ್ನ ಸುಧಾರಿಸಿದ್ರೆ ಆಡಳಿತ ಸುಧಾರಿಸುತ್ತೆ ಅನ್ನುವಂಥದ್ದು ಒಂದು ಕಲ್ಪನೆ ಇತ್ತು. ಯಾಕೆಂದ್ರೆ ಇವತ್ತು ನೈತಿಕತೆ ಅನ್ನುವಂಥದ್ದು ಪ್ರಶ್ನಾರ್ಥಕವಾದ ಚಿಹ್ನೆಯಾಗಿ ಉಳ್ಕೊಂಡಿದೆ. ನೀತಿ ನಿಯಮಗಳನ್ನ ಪಾಲನೆ ಮಾಡ್ಬೇಕಾದಂತವ್ರೆ ಮುರಿತಾ ಇರುವಂತದ್ದು ಬರುತ್ತೆ. ಆದ್ರೆ ಒಬ್ಬ ಅಧಿಕಾರಿ ಆದಂತವನು, ಒಬ್ಬ ರಾಜನಾದಂತವನು ನೈತಿಕ ನೆಲೆಗಟ್ಟಿನ ಮೇಲೆ ಹೇಗೆ ಆಡಳಿತವನ್ನು ನಡೆಸಬೇಕು ಅನ್ನುವಂಥದ್ದು ನಮ್ಮ ಧರ್ಮಶಾಸ್ತ್ರಗಳು ಹೇಳುತ್ತೆ. ಅಶೋಕ ಇದಕ್ಕೋಸ್ಕರ ಧರ್ಮ ಮಹಾಮಾತ್ರ ಅನ್ನುವಂಥ ಅಧಿಕಾರಿಗಳನ್ನ ನೇಮಕ ಮಾಡಿ ಅವ್ರ ಮೂಲಕ ನೈತಿಕತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಉಳ್ಕೊಂಡಿದೆ ಅದನ್ನ ಬೆಳೆಸಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಒಳಗಡೆ ಅಶೋಕ ತನ್ನ ಆಡಳಿತ ವ್ಯವಸ್ಥೆಯನ್ನ ರೂಪಿಸ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದ. ಹಾಗಾಗಿ ಅಶೋಕನ ಆಡಳಿತ ಅದು ಈ ಟ್ಯಾಂಪರ್ಡ್ ದ ಅಡ್ಮಿನಿಸ್ಟ್ರೇಷನ್ ಆರ್ ಈ ಟೆಂಪರ್ಡ್ ದಿಸ್ ಅಡ್ಮಿನಿಸ್ಟ್ರೇಷನ್ ವಿತ್ ದ ಕಾನ್ಸೆಪ್ಟ್ ಆಫ್ ಹ್ಯುಮ್ಯಾನಿಟೇರಿಯನ್ ಕನ್ಸಿಡರೇಷನ್. He transformed the Digvijaya into Dharma Vijaya, or the war and conquest policy was replaced by the policy of that Dharma Vijaya. Dharma Vijaya ಅನ್ನುವಂತ ಒಂದು ನೀತಿಯನ್ನ ಯುದ್ಧ ಮತ್ತು ವಿಸ್ತರಣೆಗೆ ವಿರುದ್ಧವಾಗಿ ಬಳಸ್ಕೊಂಡು ರಾಜ್ಯವನ್ನು ವಿಸ್ತರಣೆ ಮಾಡ್ಲಿಕ್ಕೆ ಹೋಗ್ತಾನೆ. ಇದು ಬಹಳ ಮುಖ್ಯವಾದಂತ ವಿಚಾರ. ಇಲ್ಲಿ ಭಾರತದಲ್ಲಿ, ಪ್ರಾಚೀನ ಭಾರತದಲ್ಲಿ ಆಡಳಿತವನ್ನ ಕುರಿತು ಮಾತನಾಡುವಾಗ ಒಂದು ಕಡೆ ನಾವು ದಂಡನೀತಿ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ, ರಾಜ್ಯ ನೀತಿ ಸಾರ ಅಂತ ಹೇಳ್ತೀವಿ, ರಾಜ್ಯಶಾಸ್ತ್ರ ಅಂತ ಹೇಳ್ತೀವಿ. ಹಲವು ಹೆಸರುಗಳಿಂದ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೊಟ್ಕೊಂಡಿರುವಂತದ್ದು ವಿಶೇಷವಾಗಿ ಎಲ್ಲ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖ ಬರುತ್ತೆ. ಇದು ಸೋರ್ಸಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಚೀನ ಭಾರತದ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಮ್ಮ ಬಳಿ ಇರುವಂತ ಅಥವಾ ನಮಗೆ ದೊರೆಯುತ್ತಾ ಇರುವಂತ ಆಧಾರಗಳು ಯಾವುದು ಅಂತ ನೋಡಿದಾಗ there are abundant resources or the sources available to get clear picture of the history of ancient Indian administration. That is the Vedic literature, ವೈದಿಕ ಸಾಹಿತ್ಯ. ಈ ವೈದಿಕ ಸಾಹಿತ್ಯದಲ್ಲಿ ವೇದಗಳ ಕಾಲದ ಆರ್ಯರು ಬುಡಕಟ್ಟು ವ್ಯವಸ್ಥೆಯಿಂದ ಹೇಗೆ ರಾಜ್ಯ ವ್ಯವಸ್ಥೆಗೆ ಬಂದ್ರು, ಹೇಗೆ ಸಿಂಧು ಮತ್ತು ಅದರ ಉಪನದಿಗಳ ಬಯಲಿನಲ್ಲಿ ನೆಲೆಸಿದ್ರ ಜೊತೆಗೆ ಒಂದು ಆಡಳಿತಾತ್ಮಕ ವ್ಯವಸ್ಥೆನ ಹೇಗೆ ರೂಪಿಸ್ಕೊಂಡ್ರು ಅನ್ನುವಂಥದ್ದು ಈ ವೈದಿಕ ಗ್ರಂಥಗಳಲ್ಲಿ ಸಿಗುತ್ತೆ. ಮತ್ತೆ ವೈದಿಕ ಬ್ರಾಹ್ಮಣಗಳು ಅಂತ ಹೇಳಿರುತ್ತೆ, ಅದರಲ್ಲೂ ಕೂಡ ಉಲ್ಲೇಖಗಳಿದೆ. ಹಾಗೆ ಧರ್ಮಶಾಸ್ತ್ರ ಅಂತ ನಾವು ಕರಿತೀವಿ, ಸ್ಮೃತಿ ಕಾನೂನುಗಳು ಅನ್ನುವಂತ ಅವುಗಳಲ್ಲೂ ಕೂಡ ಕಾನೂನುಗಳು ಹೇಗೆ ರೂಪುಗೊಳ್ತು, ಆಡಳಿತ ವ್ಯವಸ್ಥೆ ಹೇಗೆ ರೂಪುಗೊಳ್ತು ಅನ್ನುವಂಥ ವಿಚಾರವು ಕೂಡ ಇಲ್ಲಿ ವ್ಯವಸ್ಥಿತವಾಗಿದೆ. ವೇದಿಕ್ ಲಿಟರೇಚರ್ ಇಟ್ ಗಿವ್ಸ್ innumerable information with regarding to the formation of the kingship or the formation of the administration in ancient India, particularly the Veda and the four Vedas. The four Vedas are Rigveda, Yajurveda, Samaveda, Atharvana Veda and Brahmanas. It deals the administrative procedures of the ancient Vedic period, and followed by Buddhist literature. Buddhist literature is also gives much more important information with regarding to Jataka stories, with regarding to the republicanism. I'll talk that actually I'll discuss that one later. ಭಾರತದಲ್ಲಿ ಒಂದು ರಾಜಪ್ರಭುತ್ವ ಮತ್ತು ಗಣರಾಜ್ಯ ವ್ಯವಸ್ಥೆಗಳು ಎರಡೂ ಕೂಡ ಅಸ್ತಿತ್ವದಲ್ಲಿತ್ತು. ಈ ಬೌದ್ಧ ದಾಖಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಣರಾಜ್ಯಗಳ ಡೆಮಾಕ್ರೆಟಿಕ್ ಅಥವಾ ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ಹೇಗೆ ರಾಜ್ಯ ನಿರ್ಮಾಣಗೊಂಡಿತ್ತು, ಆಡಳಿತ ವ್ಯವಸ್ಥೆ ಹೇಗೆ ರೂಪುಗೊಂಡಿತ್ತು ಅನ್ನುವಂಥ ವಿಚಾರ ಬರುತ್ತೆ. ದೀಸ್ ಟೂ ಲಿಟರೇಚರ್ಸ್, ಜೈನ ಅಂಡ್ ಬುದ್ಧಿಸ್ಟ್ ಲಿಟರೇಚರ್, ಆರ್ ನೋನ್ ಆಸ್ ಎ ಸೆಕ್ಯುಲರ್ ಲಿಟರೇಚರ್ ಅಥವಾ ನಾನ್ ಹಿಂದೂ ಲಿಟರೇಚರ್ ಅಂತ ಹೇಳಿ ಕರೀತಾರೆ. ಇದು ಎರಡು ಕಾನ್ಸೆಪ್ಟ್ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬೌದ್ಧ, ಮಹಾವೀರ ಇವ್ರುಗಳಿದ್ರು. ಆ ಜೈನ ಸಾಹಿತ್ಯದಲ್ಲಿ ಕೂಡ ಆಡಳಿತ ವ್ಯವಸ್ಥೆ ಬಗ್ಗೆ ಕೆಲವು ಮಾಹಿತಿ ಸಿಗುತ್ತೆ. ಮತ್ತೆ ಧರ್ಮಶಾಸ್ತ್ರ, ಹಿಂದೂ ಧರ್ಮಶಾಸ್ತ್ರದಲ್ಲಿ ಕೂಡ ಸಾಕಷ್ಟು ಮಾಹಿತಿ ಇದೆ. ಹಾಗೆ ಪುರಾಣಗಳು, 18 ಪುರಾಣಗಳಿದೆ. ಅದರಲ್ಲೂ ಗುಪ್ತರ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ, ಮೌರ್ಯರ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಪುರಾಣಗಳಲ್ಲಿ ನಮ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ನಮ್ಗೆ. That actually the Puranas also gives much more information with regarding to the formation of that administration, or the with regarding to the administration of Mauryas and Guptas,
in Puranas, 18 Puranas dealt with the administrative procedures of the both states. And even Ramayana Mahabharata, ನಮ್ಮ ಭಾರತೀಯ ವ್ಯವಸ್ಥೆನಲ್ಲಿ ರಾಮಾಯಣ ಮಹಾಭಾರತ ಆಳವಾಗಿ ಹಾಸು ಒಕ್ಕಿದೆ. ರಾಮಾಯಣ ಮಹಾಭಾರತದಲ್ಲಿ ಕೂಡ ಆಡಳಿತ ಹೇಗೆ ನಡಿಬೇಕು, ಒಬ್ಬ ರಾಜನಾದಂತವನ ಕರ್ತವ್ಯಗಳೇನು, ನೈತಿಕ ನಿಯಮಗಳು ಹೇಗಿರ್ಬೇಕು ಅನ್ನುವಂಥ ವಿಚಾರಗಳು ಬರುತ್ತೆ. ಅದರಲ್ಲಿ ರಾಮನ ರಾಜ್ಯದ ಒಂದು ಪರಿಕಲ್ಪನೆ ಕೂಡ ಬಹಳ ಮುಖ್ಯವಾಗಿ ಬರ್ತದೆ. ಯಾಕೆಂದ್ರೆ ಇಲ್ಲಿ ನಾನು ಬ್ರಾಹ್ಮಣಗಳಲ್ಲಿ ಹೇಳ್ತಾ, ಒಬ್ಬ ರಾಜ ಆಗಬೇಕಾದ್ರೆ ಅವನ ಕಿರೀಟಧಾರಣೆ ಹೇಗಾಗಬೇಕು ಅನ್ನುವಂಥದ್ದು ಕೂಡ ಐತಾರಿಯ ಬ್ರಾಹ್ಮಣ ಮತ್ತು ಅಥರ್ವ ಬ್ರಾಹ್ಮಣದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಬರ್ತದೆ. ಇಲ್ಲಿ ದಂಡ ನೀತಿ ಇರೋದ್ರಿಂದನೇ ಎಲ್ಲರೂ ಕೂಡ ಸುಖವಾಗಿ ನಿದ್ರೆ ಮಾಡ್ತಾ ಹೋಗ್ತಾರೆ. ಪನಿಷ್ಮೆಂಟ್, ದಂಡ ಅಂತ ಹೇಳಿದ್ರೆ ಪನಿಷ್ಮೆಂಟ್, ಆಲ್ ದೀಸ್ ಥಿಂಗ್ಸ್ ವರ್ ಡಿಸ್ಕಸ್ಡ್ ಇನ್ ದ ಏನ್ಷಿಯಂಟ್ ಸಿಸ್ಟಮ್. ಅಂಡ್ ಇವನ್ ಮನುಸ್ಮೃತಿ, ಸುಕ್ರನೀತಿ and Arthashastra of Kautilya totally dealt with the administration. Arthashastra, not only it was the science of economy, but also it contains the information with regarding to the polity. ರಾಜ್ಯಶಾಸ್ತ್ರಕ್ಕೆ ಅಥವಾ ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂತ ಕೆಲವು ಮಾಹಿತಿಗಳು ಕೂಡ ಇದೆ. ಮತ್ತೆ ಕೌಟಿಲ್ಯನ್ ಬಗ್ಗೆ ಹೇಳುವಾಗ ಇವನೊಬ್ಬ ಸಮಾಜಶಾಸ್ತ್ರೀಯ ಹಿನ್ನೆಲೆಯಿಂದನೂ ಕೂಡ ಸಮಾಜವನ್ನು ನೋಡಿದ್ದಾನೆ ಅನ್ನುವಂತ ಮಾತು ಕೂಡ ಬರ್ತದೆ. ಇದರ ಒಂದು ಪರಿಕಲ್ಪನೆ ಇದೆ. ಅರ್ಥಶಾಸ್ತ್ರ ಇಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ದ ಏನ್ಷಿಯಂಟ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್ ಆರ್ ದ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಬಹಳ ಮುಖ್ಯವಾಗಿ ಆಡಳಿತ ಹೇಗೆ ರೂಪುಗೊಳ್ತು ಅನ್ನುವಂಥದ್ದು ಕೂಡ ಇಲ್ಲಿ ಬರ್ತದೆ. ದಿಸ್ ಇಸ್ ಅಬೌಟ್ ಆಕ್ಚುಲಿ ದಟ್ ಇದಕ್ಕೆ ಬಂದಾಗ ಸೋರ್ಸ್ಗೆ ಮುಂಚೆ ಭಾರತದಲ್ಲಿ there was a ancient Indian culture, actually that culture which was known as a Indus Valley civilization, or nowadays we used to call it as a Harappan culture, or that's one of the important culture which was developed in India, that there in the Indus Valley there was a proper civic body, but still we have not arrived at a conclusion that what kind of administration they established. But they established the big cities. There was a administration, the civic body to look after the administration of this civilization. Particularly this earlier picture shows that actually the map shows that how that where that Indus Valley civilization, it was from the Afghan border to the up to the Assam, in the middle India, up to the Madhya Pradesh, this culture which was spread, and this was known as an urban culture, and the urban or civic communities which were provided in the Harappan civilization might be there was a there was a civic administrative body there. ಒಂದು ಸುಲಲಿತವಾದಂತ ಸುವ್ಯವಸ್ಥಿತವಾದಂತ ಒಂದು ಆಡಳಿತ ಘಟಕ ಸಿಂಧೂ ನದಿ ಬಾಗಿಲಿನ ಕಾಲದಲ್ಲಿ ಇತ್ತು. ಯಾಕಂದ್ರೆ ಅಲ್ಲಿನ ನಗರಗಳು ನೋಡಿದಾಗ ಇದು ಮಹಿಂಜೋದಾರ ನಗರದ ಒಂದು ಕಟ್ಟಡ ನಿರ್ಮಾಣದ ಒಂದು ಕಲೆ ಇದು ಗೊತ್ತಾಗುತ್ತೆ. ಜೊತೆಗೆ ಮಹಿಂಜೋದಾರೋ ಆಗ್ಬೋದು, ಭಾರತದಲ್ಲೇ ರಾಖಿ ಗಡಿ ಅಂತೇಳಿ ಹರಿಯಾಣದಲ್ಲಿ ಒಂದು ಸೈಟ್ ಇದೆ, ಬಹಳ ದೊಡ್ಡ ಸೈಟ್ ಇದೆ. ಹಾಗೆ ಗುಜರಾತ್ ನ ಲೋತಾಲ್ ನಲ್ಲಿ ಡಕ್ ಯಾರ್ಡ್, ಇದು ಒಂದು ಪೋರ್ಟ್ ಸಿಟಿಯನ್ನು ಕೂಡ ಡೆವಲಪ್ ಮಾಡಿದ್ರು. ಇದನ್ನೆಲ್ಲವನ್ನು ನೋಡ್ಕೊಳ್ಳಿಕ್ಕೆ ಒಂದು ಸುಲಲಿತವಾದಂತ ಸುವ್ಯವಸ್ಥಿತವಾದಂತ ಆಡಳಿತ ಘಟಕ ಇದ್ದಿರಬಹುದು ಅನ್ನುವಂಥದ್ದು. ಆದ್ರೆ ಇನ್ನೂ ಕೂಡ ನಾವು ಇದ್ರ ಬಗ್ಗೆ ನಿರ್ದಿಷ್ಟವಾಗಿ ಯಾವುದೇ ಆಧಾರಗಳನ್ನ ಇಟ್ಕೊಂಡು ಹೀಗೆ ಆಡಳಿತ ವ್ಯವಸ್ಥೆ ಇತ್ತು ಅನ್ನುವಂತ ಒಂದು ಪರಿಕಲ್ಪನೆ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ರೆ ದೊರೆತಿರುವ ಇದರ ಆಧಾರದ ಮೇಲೆ ದೇರ್ ಮೈಟ್ ಬಿ ಎ ಪ್ರೀಸ್ಟ್ಲಿ ಕಿಂಗ್ಸ್ ಅಥವಾ ಪುರೋಹಿತ ರಾಜಶಾಹಿ ವ್ಯವಸ್ಥೆ ಇತ್ತಿತ್ತೋ ಅನ್ನುವಂಥದ್ದು ಒಂದು ಕಲ್ಪನೆ ಇದೆ. ಆದ್ರೆ ಕಾಲಾನಂತರದಲ್ಲಿ ಆಡಳಿತ ವ್ಯವಸ್ಥೆ ಅಲ್ಲಿಗೆ ಆರ್ಯರಿಂದ ಮತ್ತೆ ಬೇರೊಂದು ಆಯಾಮದಲ್ಲಿ ಆಡಳಿತ ವ್ಯವಸ್ಥೆ ಆರಂಭ ಆಗ್ತದೆ. ಇದು ಒಂದು the types of administration in ancient India. The types of administration in ancient India means monarchy was the prevailing form of government in ancient India. ರಾಜಪ್ರಭುತ್ವ ಪ್ರಾಚೀನ ಭಾರತದ ಒಂದು ಆಡಳಿತ ಘಟಕದ ಅಥವಾ ಆಡಳಿತದ ಮೂಲವಾಗಿತ್ತು. Monarchy refers to a system of government where a single ruler, typically a king, holds absolute power. King's decisions were final and binding. ಅಂದ್ರೆ ರಾಜನ ಆಡಳಿತ ಇದ್ದ ಕಾಲಘಟ್ಟಕ್ಕೆ ಇದು ಒಂದು ಆಡಳಿತ ವ್ಯವಸ್ಥೆ ಇಲ್ಲಿ ಕೂಡ ಇತ್ತು ಅನ್ನುವಂಥದ್ದು ಬರ್ತದೆ. ರಾಷ್ಟ್ರ ಅನ್ನುವಂತ ಒಂದು ಪರಿಕಲ್ಪನೆ ಕೂಡ ವೇದಗಳಲ್ಲಿ ಉಲ್ಲೇಖ ಬರ್ತದೆ. ಜೊತೆಗೆ ಭಾರತದ ಆಡಳಿತ ವ್ಯವಸ್ಥೆಯನ್ನು ತಗೊಂಡಾಗ ಸಿಸ್ಟಮ್ ಬೇರೆ ಆಗ್ತಾ ಹೋಗುತ್ತೆ. ದ ಮೌರ್ಯನ್ ಅಂಡ್ ಗುಪ್ತಾ empire were the examples of monarchies in ancient India. Actually, they were the great monarchs.
Mauryan administration ಬಂದಾಗ Mauryans established one of the vast empire perhaps in contemporary world itself. Even Guptas were also established a powerful empire. Actually, nowhere we can't find such a vast empire which was existed in West. ಪಶ್ಚಿಮದಲ್ಲಿ ಮೌರ್ಯರಷ್ಟು ದೊಡ್ಡ ಸಾಮ್ರಾಜ್ಯ ಇದ್ದದ್ದು ನಮ್ಗೆ ಕಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲೆಕ್ಸಾಂಡರ್ನ ಮರಣದ ನಂತರ ಇಂಡಿಯಾದಲ್ಲಿ ಮೌರ್ಯ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಫ್ರಮ್ that northwest, particularly from Kandahar region, Kandahar from Afghanistan, or Takshashila, or the entire Pakistan was part of the Mauryan administration, even up to the Suvarnagiri of Karnataka. It was one of the vast empires. ನಮ್ಗೆ ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಕೂಡ ಸಿಕ್ಕಿದೆ, ಬಹಳ ವಿಶೇಷ. ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್, some of the inscriptions were found in Karnataka and Andhra Pradesh. It depict the boundaries of the Mauryan administration to the south, and even one of the important inscription which was found in Karnataka, particularly Maski, it contains the name of Ashoka. Devanam Piyadasina Ashoka sa. ಅಂದ್ರೆ ಅಶೋಕನ ಹೆಸರನ್ನ ಒಳಗೊಂಡಿರುವಂತ ಶಾಸನ ಕರ್ನಾಟಕದಲ್ಲಿ ಸಿಕ್ಕಿದೆ. ಕರ್ನಾಟಕದಲ್ಲಿ ಸಿಕ್ಕಿರುವಂತ ಎಲ್ಲ ಶಾಸನಗಳು ಕೂಡ ಕಿರುಬಂಡೆಗಳಲ್ಲಿ, ಮೈಕ್ರೋ ಆರ್ ಮೈನರ್ ರಾಕ್ ಎಡಿಕ್ಟ್ಸ್. ಇಟ್ ವಾಸ್ ಪಾರ್ಟ್ ಆಫ್ Mauryan administration. Another important place which was excavated at near Gulbarga, the Sannati was also one of the important, where we can see the sculptures of Ashoka. It was actually the part of Ashokan Mauryan administration. But Gupta Empire, Samudragupta, under the Samudragupta, he conquered the South Indian state, but he gave back to those states to the South Indian rulers, and he only collected, and he had the control over the southern state. That was the concept, that was the beauty of these two empires in ancient India, and they played important role. And we will discuss that how their administrative procedures were improved, and actually how it helped the in subsequent centuries to develop the Indian administrative system. And another form of government was actually all the way we have the concept of that republican means it was developed in Greek and Athens, Sparta and Athens. ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ಗಣರಾಜ್ಯಗಳು ಹುಟ್ಟಿ ಬೆಳೆದದ್ದು ಎಲ್ಲವೂ ಕೂಡ ಎಲ್ಲಿ ಅಂತ ಹೇಳಿದ್ರೆ ಗ್ರೀಕ್ ನಲ್ಲಿ ಅನ್ನುವಂತ ಒಂದು ಪರಿಕಲ್ಪನೆ ಇದೆ. ಪ್ರಾಚೀನ ಭಾರತದ ಗಣರಾಜ್ಯಗಳು ಇಟ್ ಸರ್ವೈವ್ಡ್ ಮೋರ್ ದನ್ 900 years. ಬುದ್ಧನ ಕಾಲದಿಂದ ಹಿಡಿದು ಗುಪ್ತರ ಸಾಮ್ರಾಜ್ಯದ ಆರಂಭದ ಕಾಲದವರೆಗೆ ಇಲ್ಲಿ ಗಣರಾಜ್ಯಗಳು ಅಸ್ತಿತ್ವದಲ್ಲಿದ್ದುದು ವಿಶೇಷ. ಸುಮಾರು 900 ವರ್ಷಗಳ ಕಾಲ the Indian republics were survived more than 900 years. That one of the important and bigger republics in ancient India was Shudraka, Lichavi, and Mallas. There were many republican states were emerged during that time. Prussia republican system nalli decision making through debate and discussion among the representative. There was a representative element in Indian administration. ಭಾರತದಲ್ಲಿ ಅಂದ್ರೆ ಇಲ್ಲಿ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಭಾರತ ಅಂದ ತಕ್ಷಣ ನಾವೆಲ್ಲರೂ ಕೂಡ ಸಂಪ್ರದಾಯಬದ್ಧ ರಾಷ್ಟ್ರ, ಒಂದು ಕನ್ಸರ್ವೇಟಿವ್ ವೇ ನಲ್ಲಿ. ಇಟ್ ವಾಸ್ ನಾಟ್ ಅಟ್ ಆಲ್ ಮೇ ಬಿ ದಟ್ ಯು ಕ್ಯಾನ್ ಕಾಲ್ ದಟ್ as a conservative, but on the other hand it encouraged other system of administration, and it never disturbed. There was no quarrel between the thing. That was the quarrel what was only with the political aspect. ಅಂದ್ರೆ ಅದು ಜಗಳ ಇದ್ದದ್ದು ರಾಜಕೀಯವಾಗಿತ್ತೆ ಹೊರತಾಗಿ ಯಾವುದೇ ಆಲೋಚನೆಗಳು ಬೇರೆ ಇರಲಿಲ್ಲ. ನೀನು ಬದುಕು ನಾನು ಬದುಕು ನಾವು ಕೂಡಿ ಬಾಳೋಣ ಅನ್ನುವಂಥದ್ದು ಇವತ್ತೇನು ವಸುದೈವ ಕುಟುಂಬಕಂ ಪರಿಕಲ್ಪನೆಯಾಗಿದೆ. ಇದೇ ಭಾರತದ ಜ್ಞಾನ ಪರಂಪರೆಯ ಒಂದು ಬಹಳ ದೊಡ್ಡ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ನೀನು ಬದುಕು ನಾನು ಬದುಕು ಕೂಡಿ ಬಾಳೋಣ, ಇದೇ ವಸುದೈವ ಕುಟುಂಬಕಂ ಪರಿಕಲ್ಪನೆ ಏನಿದೆಯೋ ಅದಾಗುತ್ತೆ. ಅದಕ್ಕೆ ಹೇಳೋದು ಒಂದು ಮಾತು ಹೇಳ್ತಾರೆ, ಆಕ್ಟ್ ಲೋಕಲಿ ಥಿಂಕ್ ಗ್ಲೋಬಲಿ. ಅಂದ್ರೆ ಆ ಒಂದು ಪರಿಕಲ್ಪನೆ ಎಷ್ಟರ ಮಟ್ಟಿಗೆ ನಾವು ತಗೊಳ್ತೀವಿ ಅದು ಇದಾಗುತ್ತೆ. ಇಲ್ಲಿ ಡಿಸಿಷನ್ ಮೇಕಿಂಗ್ ಅನ್ನುವಾಗ ಎವ್ರಿಥಿಂಗ್ ಇಟ್ ವಾಸ್ ಡೆಲಿಬರೇಟೆಡ್ ಅಂಡ್ ಡಿಸ್ಕಸ್ಡ್, ಅಂಡ್ ಫೈನಲಿ ದ ಗವರ್ಮೆಂಟ್ ವಾಸ್ that administrators or the functionaries, they have taken a decision. Even the Vaishali was also one of the notable example. Lichavi was also one of the notable example for the republican system of administration. Republic system ಅಥವಾ ಗಣರಾಜ್ಯ ವ್ಯವಸ್ಥೆ ಬಂದಾಗ ಬುದ್ಧ
ಆತನು ಕೂಡ ಗಣರಾಜ್ಯದಿಂದನೇ ಬಂದಂತವನು ಆಗಿದ್ದ. ಇಲ್ಲಿ ವ್ಯವಸ್ಥೆಗಳು ಬೇರೆ, ಮತ್ತೆ ಪ್ರಜಾಪ್ರಭುತ್ವದ ಆಲೋಚನೆಗೆ ಅನುಗುಣವಾಗಿ ಪ್ರಜಾಭಿಪ್ರಾಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ರು ಅನ್ನುವಂತ ಅಭಿಪ್ರಾಯ ಬರುತ್ತೆ. ಇದು ಪ್ರಾಚೀನ ಭಾರತದಲ್ಲಿ ಈ ಒಂದು ಪದ್ಧತಿಯ ಆಡಳಿತ ವ್ಯವಸ್ಥೆ ಕೂಡ ಅಸ್ತಿತ್ವದಲ್ಲಿದ್ದದ್ದು ಒಂದು ವಿಶೇಷ ಅಂತ ನಾವು ಹೇಳಲಿಕ್ಕೆ ಅವಕಾಶ ಇದೆ. ಅಲ್ಲಿ ಈ Vedic, early Vedic polity, actually, that already I have mentioned about the Indus Valley civilization. Let me take up the Vedic polity. The Vedic polity during the Veda, according to some theories, the Vedic Aryans, they came from Central Asia. But I do not wanted to deviate you from the track. Actually, just I am focusing only the concept of the Vedic Aryans polity. The Vedic Aryans polity, there actually there was a concept of Rajya or state or Rajan, and these were the important aspect. It was there. The one of the basic aspects of the Vedic polity was the family was basic unit of a political organization and was termed as a kula. ನೋಡಿ, ಒಂದು ಆರ್ಯರ ರಾಜಕೀಯ ವ್ಯವಸ್ಥೆಗೆ ಕುರಿತು ಮಾತನಾಡುವಾಗ ರಾಜ್ಯದ ಒಂದು ಆರಂಭ ವೇದಗಳ ಕಾಲದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಈ ರಾಜಕೀಯ ಸ್ಥಿತಿಗಳು ಉತ್ತಮವಾಗಿರ್ಬೇಕು, ಉತ್ತಮವಾಗಿತ್ತು, ರಾಜ್ಯ ಹೇಗೆ ಪರಿಕಲ್ಪನೆಗೆ ಬಂತು ಅಥವಾ ಒಂದು ಪರಿಕಲ್ಪನೆ ಹೇಗೆ ಡೆವಲಪ್ ಆಯ್ತು ಅನ್ನುವಂತ ತಗೊಂಡಾಗ ಕುಲ ಅಂದ್ರೆ ಪ್ರತಿ ಕುಲ ಅಂದ್ರೆ ಮನೆ ಅಥವಾ ಈ ಕುಲದ ಒಂದು ಪರಿಕಲ್ಪನೆಗಳ ಆಧಾರದ ಮೇಲೆ ನಾವು ಆಡಳಿತ ವ್ಯವಸ್ಥೆ ತಗೊಂಡಾಗ ಕುಲಗಳಿಂದ ಆಡಳಿತ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಅದು ರೂಪುಗೊಳ್ತು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಮುಖ್ಯವಾದಂತ ವಿಚಾರ ಈ ವೇದಗಳ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಬರಲಿಕ್ಕೆ ಇದಿರುವಂತ ಒಂದು ಆಡಳಿತ ವ್ಯವಸ್ಥೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದನ್ನ ನೋಡುವಾಗ ನಾವು ಇಡೀ ಆರ್ಯರ ಆಡಳಿತಕ್ಕೆ ತಳಹದಿಯಾಗಿದ್ದದ್ದು ಕುಟುಂಬ ಆಗುತ್ತೆ. ಹೀಗಾಗಿ ಅದನ್ನ ನಾವು ಇಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಹಾಗಾಗಿ ನಾವು ಈ ಆರ್ಯರ ಕುಟುಂಬ ವ್ಯವಸ್ಥೆಯನ್ನು ಕೂಡ ಆಡಳಿತ ಘಟಕದ ಮೂಲ ಅಂತ ಕೂಡ ನಾವು ಹೇಳಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆಡಳಿತ ಘಟಕಗಳು ಹೇಗೆ ರೂಪುಗೊಳ್ತು ಅನ್ನುವಂಥದ್ದಕ್ಕೆ ಇದೊಂದು ಉತ್ತಮವಾದಂತ ವ್ಯವಸ್ಥೆ ಆಗುತ್ತೆ. ದ ಫ್ಯಾಮಿಲಿ ವಾಸ್ ಅ ಬೇಸಿಕ್ ಯೂನಿಟ್. ಕುಟುಂಬ ಆಡಳಿತ ವ್ಯವಸ್ಥೆ ಮೂಲ ಘಟಕ ಆಗುತ್ತೆ. ಹಲವು ಕುಟುಂಬಗಳು ಸೇರಿ ಒಂದು ಅಥವಾ ಹಲವು ಕುಲಪತಿಗಳು ಅಥವಾ ಕುಟುಂಬದ ಅಧಿಪತಿಯನ್ನ ತಂದೆ ಅಥವಾ ಕುಲಪ ಅಂತ ಕೂಡ ಕರೀತಾರೆ. ಇ ವಾಸ್ ದ ಫ್ಯಾಮಿಲಿ ಹೆಡ್. ಹಲವು ಕುಲಪಗಳು ಅಥವಾ ಹಲವು ಕುಟುಂಬಗಳು ಸೇರಿ ಒಂದು ಗ್ರಾಮ ಆಗುತ್ತೆ. ಗ್ರಾಮಗಳನ್ನ ನೋಡ್ಕೊಳ್ತಿದ್ದ ಅಧಿಕಾರಿಯನ್ನ ಗ್ರಾಮಿಣಿ ಅಂತ ಕರೀತಾರೆ. ದ several families were constituted as a village. The village headman was known as a gramini. He was responsible leading or the responsible person or leading person in the grama. Among the elders of the family, one was selected as a headman of the village. ಅಂದ್ರೆ ಗ್ರಾಮದ ಮುಖಂಡನನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಅಲ್ಲಿತ್ತು. ಹಲವು ಗ್ರಾಮಗಳು ಸೇರಿ ಒಂದು ವಿಶ್ ಅಥವಾ ವಿಷಯ ಅಂತ ಕರೀತಾರೆ. A wish was a formed by a group of villages. Actually, several wish or the several villages were formed as a wish. This wish resembles to the modern days divisional administration or ವಿಭಾಗೀಯ ಆಡಳಿತಕ್ಕೆ ನಾವು ಅದನ್ನ ಹೋಲಿಕೆ ಮಾಡಬಹುದು. ದ ಹೆಡ್ ಆಫ್ ದ ವಿಶ್ ವಾಸ್ ವಿಷಯಪತಿ ಅನ್ನುವಂಥವರು ವಿಷಯ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥರಾಗಿದ್ರು. ಎ ಗ್ರೂಪ್ ಆಫ್ ವಿಶ್ ಅಂದ್ರೆ ಹಲವು ವಿಶ್ಗಳು ಸೇರಿ ಎ ಗ್ರೂಪ್ ಆಫ್ ವಿಷಯ ಆರ್ ವಿಶ್ ವರ್ ರಿಗಾರ್ಡೆಡ್ ಇನ್ ವೇದಿಕ್ ಏಜ್ ಎಸ್ ಎ ಜನ ಆರ್ ಗಣ ಆರ್ ರಾಜ್ಯ. ಅಂದ್ರೆ ಹಲವು ವಿಷಯಗಳು ಸೇರಿ ವೇದಗಳ ಕಾಲದಲ್ಲಿ ಜನ, ಗಣ ಮತ್ತು ನಾವು ಹೇಗೆ ರಾಜ್ಯ ಅಂತ ಕರಿತೀವಿ, ಆ ರಾಜ್ಯದ ಒಂದು ಪರಿಕಲ್ಪನೆ ಕೂಡ ಅಲ್ಲಿ ಬರ್ತದೆ. ಇಲ್ಲಿ ಈ ರಾಜ್ಯದ ಸ್ಥಿತಿಗತಿಗಳು ಉತ್ತಮಗೊಳ್ಳಲಿಕ್ಕೆ ಅದರದೇ ಆದಂತ ಚೆಕ್ಸ್ ಅಂಡ್ ಬ್ಯಾಲೆನ್ಸ್, ದರ್ ವಾಸ್ ಎ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಟು ಕಂಟ್ರೋಲ್ ದ ಅಡ್ಮಿನಿಸ್ಟ್ರೇಷನ್. ಐ ಡಿಸ್ಕಸ್ ದಟ್ ಒನ್ ವಿತ್ ರಿಗಾರ್ಡಿಂಗ್ ಟು ದ concept of Sabha and Samiti were the important aspects of the Vedic Aryan. Here, let me discuss about the king. Already have discussed about the early, that actually the basic fundamentals of the administration of Vedic Aryans. Vaidika Arya Kalada
ಆಡಳಿತ ಹೇಗೆ ರೂಪುಗೊಳ್ತು ಅನ್ನುವಂಥದ್ದನ್ನ ಹೇಳುವಾಗ ಹೇಗೆ ಸ್ಟ್ರಕ್ಚರ್ ಡೆವಲಪ್ ಆಯ್ತು ಅನ್ನೋದನ್ನು ಕೂಡ ಹೇಳಿದೆ. ದ ಹೆಡ್ ಆಫ್ ದ ಕಮ್ಯುನಿಟಿ ಆರ್ ಜನ ವಾಸ್ ನೋನ್ ಆಸ್ ಎ ರಾಜನ್. ಅಂದ್ರೆ ಆ ಗಣ ಜನದ ಮುಖಂಡನನ್ನ ರಾಜನ್ ಅಥವಾ ರಾಜ ಅಂತ ಹೇಳಿ ಕರಿತಾ ಇದ್ರು. ಅಂಡ್ ಈವನ್ ದ ಪೀಪಲ್ ರಿಗಾರ್ಡೆಡ್ ರಾಜನ್ ಆಸ್ ದೇರ್ ಪ್ರೊಟೆಕ್ಟರ್ ರಾದರ್ ದ್ಯಾನ್, ರಾಜ ಅನ್ನೋದಕ್ಕಿಂತ ತಮ್ಮ ರಕ್ಷಕ ಅಂತ ಹೇಳಿ ಅವನನ್ನ ತಗೊಂಡಿದ್ರು. ಯಾಕಂದ್ರೆ ಇಲ್ಲಿ ನಾನು ಆಗ್ಲೇ ಹೇಳಿದೆ, ಸಭಾಪರ್ವ, ಭೀಷ್ಮಪರ್ವ ಮತ್ತು ಇವನ ರೂಸೋವಿನ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಮತ್ತು ಹಾಫ್ಸನ ಒಂದು ರಾಜನ ದೈವಿಕ ಸಿದ್ಧಾಂತಗಳ ಒಂದು ಪರಿಕಲ್ಪನೆಯನ್ನು ನೋಡಿದಾಗ ಈ ರಾಜ ವಾಸ್ ಪ್ರೊಟೆಕ್ಟರ್ ಆಫ್ ದ ಸಬ್ಜೆಕ್ಟ್ಸ್, ಅಂದ್ರೆ ಜನರನ್ನ ರಕ್ಷಣೆ ಮಾಡುವಂತ ಒಂದು ಕೆಲಸ ಆಯ್ತು. ಇನ್ ದಿಸ್ ಪೀರಿಯಡ್ ದೇರ್ ವಾಸ್ ನೋ ರಿಯಲ್ ಕಿಂಗ್ ಆರ್ ಪ್ರಾಪರ್ ಸ್ಟೇಟ್ ಸ್ಟ್ರಕ್ಚರ್. ಬಟ್ ಈವನ್ ಅರ್ಲಿ ವೇದಿಕ್ ನಲ್ಲಿ ಲೇಟರ್ ಆನ್ ಇಟ್ ವಾಸ್ ಎಸ್ಟಾಬ್ಲಿಷ್ ಗೋಪತಿ ಜನಸ್ಯ ಗೋಪ ಅನ್ನುವಂತ ಒಂದು ಪದ ಪದೇ ಪದೇ ವೇದಗಳಲ್ಲಿ ಉಲ್ಲೇಖ. ಗೋಪತಿ ಜನಸ್ಯ ಆರ್ ಜನಸ್ಯ ಗೋಪ, it was frequently mentioned in the Veda. He was regarded as a leader. The main responsibility of the Rajan was to protect the Jana and the cattle from the enemies, along with offering prayers to the gods on behalf of the Janas. ಇದು ಬಹಳ ಮುಖ್ಯವಾಗಿ ಇದು ಬರುತ್ತೆ. ರಾಜನ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ, ಜನ ಅಂದ್ರೆ ರಾಜ್ಯದ ರಕ್ಷಣೆ, ರಾಜ್ಯದಲ್ಲಿರುವಂತ ಪಶುಗಳ ರಕ್ಷಣೆ ಮಾಡುವಂಥದ್ದು. ಅಂದ್ರೆ ಆಗ ಗೋಮಂದೆಗಳು ಬಹಳ ಮುಖ್ಯವಾಗಿ ಪ್ರಾಮಿನೆನ್ಸ್ ಅನ್ನ ಪಡ್ಕೊಂಡಿತ್ತು. ಅದನ್ನ ಶತ್ರುಗಳಿಂದ ರಕ್ಷಣೆ ಮಾಡುವಂಥದ್ದು, ಮತ್ತೆ ದೇವರುಗಳಿಗೆ ಯಜ್ಞ ಯಾಗಗಳನ್ನ ಜನರ ಪರವಾಗಿ ಮಾಡುವಂಥದ್ದು ರಾಜನ ಕೆಲಸವಾಗಿತ್ತು ಅಂತ ಕೂಡ ಹೇಳ್ತಾರೆ. ಆದ್ರೆ ರಾಜನಾದಂತ ಅವನ ಕೆಲಸ, ಅವನು ಯೋಗ್ಯನಾಗಿರ್ಬೇಕು ಅನ್ನುವಂಥದ್ದು ಕೂಡ ಬರ್ತದೆ. ಇಲ್ಲಿ ಈ ಶ್ರುತಿ ಅನ್ನುವಂತ ಮತ್ತು ಶಾಸ್ತ್ರದಲ್ಲಿ ಅಥವಾ ಆಡಳಿತ ಮತ್ತು ರಾಜಕೀಯ ಚಿಂತನೆಗಳಲ್ಲಿ ರಾಜನನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಹೇಗಿರ್ಬೇಕು? ಯಾಕಂದ್ರೆ PV ಕಾಣೆಯವರು ಅವರ ಧರ್ಮಶಾಸ್ತ್ರಗಳ ಇತಿಹಾಸ 6 ಸಂಪುಟಗಳಲ್ಲಿ ಬರ್ದಿದ್ದಾರೆ. ಇಟ್ಸ್ ಎ ವಂಡರ್ಫುಲ್ ಬುಕ್. ಪ್ರಾಚೀನ ಭಾರತದ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಸಾಕಷ್ಟು ಮಾಹಿತಿ ಸಿಗುತ್ತೆ. ಇಲ್ಲಿ ಅಧಿಕಾರ ಕೇಂದ್ರೀಕರಣವೂ ಇತ್ತು, ವಿಕೇಂದ್ರೀಕರಣವೂ ಇತ್ತು. ಅಂದ್ರೆ ರಾಜನ ಆಡಳಿತ ವ್ಯವಸ್ಥೆ ಹೇಗೆ ರೂಪುಗೊಳ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ. This slide actually which gives you information with regarding to the role of king and how actually the king performed his duty as per the aspirations of Vedic literature or the Shastras. ಇದು ಶಾಸ್ತ್ರ ಮತ್ತು ವೇದಗಳ ಪ್ರಕಾರ ಹೇಗೆ ಆಡಳಿತ ನಿರೀಕ್ಷೆ ಮಾಡ್ತಿದ್ರು ಅನ್ನೋದನ್ನ ಅದರ ಪ್ರಕಾರ ಆಡಳಿತ ನಡೆಸ್ತಿದ್ದ ಅನ್ನೋ ವಿಚಾರ ಇಲ್ಲಿ ಸಿಗುತ್ತೆ. And even there were different functionaries were there in the Vedic period. According to the Rig Veda, the several functionaries names were mentioned in the Rig Veda. Rig Vedadalli ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡ್ಲಿಕ್ಕೆ ಕೆಲವು ಸಲಹೆಗಾರರು ಅಥವಾ ಅವರ ಮಂತ್ರಿಗಳು ಅಂತ ನಂತರದಲ್ಲಿ ನಾವು ಕರಿತೀವಿ, ಅವರು ಕೂಡ ಇದ್ದ ಉದಾಹರಣೆ ಕೂಡ ನಮಗೆ ವೇದಗಳಲ್ಲಿ ಸಿಗ್ತಾ ಹೋಗ್ತದಲ್ಲಿ. ಪುರೋಹಿತ, he was known as a royal chaplain who guided and he performed the ritualistic service to the state. He guided morally and ethically to the king. And even Senani was the next important official. Senani was the chief of the army. Senani ಅಂದ್ರೆ ರಾಜ್ಯದ ಸೈನ್ಯದ ದಂಡನಾಯಕನಾಗಿರ್ತಿದ್ದ. ಮತ್ತೆ ರಜಪತಿ ಅಂತ ಹೇಳಿ ಬರ್ತಾನೆ. he was controlled the territory. ಅಂದ್ರೆ ಪ್ರಾಯಶಃ ಇವತ್ತಿನ ನಮ್ಮ ಇಡೀ ಆಡಳಿತ ವ್ಯವಸ್ಥೆಗೆ ತಗೊಂಡಾಗ ಕೆಲವು ಇವುಗಳನ್ನ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಆವತ್ತಿನ ಭೂಪ್ರದೇಶದ ರಕ್ಷಣೆ ಮಾಡುವಂತ ಒಂದು ಕೆಲಸವೂ ಕೂಡ ಇವನಿಗೆ ಇತ್ತು. ಅಥವಾ ನಾವು ಇವತ್ತೇನು ಎರಡು ಇದು ಒಂದ್ ಕಡೆ ನಾವು ಗೃಹ ಇಲಾಖೆ, ಮತ್ತೊಂದು ಕಡೆ ಆರ್ಮಿ, ಎರಡು ದೇಶದ ರಕ್ಷಣೆಯನ್ನು ಮಾಡುತ್ತೆ. ಅದು ಮುಖ್ಯವಾಗಿ ಕಾಣುವಂತ ವಿಚಾರಗಳು. Then the Gramini was the leader of the village and fighting that Gramini was also associating during the war period, but during that peace time he was expected to maintain the administration of the villages. ಇದಲ್ಲದೆ ರತ್ನಿನ್ಗಳು ಅಂತಿದ್ರು. ಅಂದ್ರೆ ರಾಜನಾಗಬೇಕಾದ್ರೆ ರಾಜಸೂಯ ಯಾಗವನ್ನ ಮಾಡ್ಬೇಕಾಗಿತ್ತು. ಸಾಮ್ರಾಟ ಅನಿಸ್ಕೋಬೇಕಾದ್ರೆ ಅಶ್ವಮೇಧ ಯಾಗ ಮಾಡ್ಬೇಕಾಗಿತ್ತು. ಅವನ ಪರಾಕ್ರಮಗಳನ್ನ ತೋರಿಸ್ಲಿಕ್ಕೆ ವಾಜಪೇಯ, ಈ ತರದ ಯಾಗಗಳನ್ನ ಆದ್ರೆ ವೇದಗಳ ಕಾಲದಲ್ಲಿ ರಾಜಸೂಯ ಯಾಗ ಮಾಡ್ಬೇಕು. ರಥಗಳ ಸ್ಪರ್ಧೆಯಲ್ಲಿ ಗೆದ್ದು ಬರ್ಬೇಕಿತ್ತು. ಜೊತೆಗೆ ಈ ರತ್ನಿನ್ಸ್ ಅಂತ ಜ್ಯುವೆಲ್ ಬೇರರ್ಸ್ ಅಂತ ಹೇಳಿ ಅಥವಾ ಹೈ ಫಂಕ್ಷನರೀಸ್ ಅಂತ ಕೂಡ ಕರೀತಾರೆ. they were actually expected to endorse
ದ ಪವರ್ಸ್ ಆಫ್ ದ ಕಿಂಗ್. ರಾಜನ ಅಧಿಕಾರವನ್ನ ಇವರು ಒಪ್ಪಿಕೊಳ್ಬೇಕಿತ್ತು, ಇವರು ಒಪ್ಪಿ ಅಪ್ರೂವ್ ಮಾಡ್ಬೇಕಾಗಿತ್ತು. ರಾಜನಾಗ್ಲಿಕ್ಕೆ ಮೊದಲು ಇವರ ಮನೆಗಳಿಗೆ ಹೋಗಿ ಇತ್ತಬೇಕು. ಯಾಕೆಂದ್ರೆ ಒಬ್ಬ ರಾಜನಾಗಬೇಕಾದ್ರೆ ಅವನಿಗೆ ಈ ದೇಶದ ಎಲ್ಲ ನದಿಗಳ ನೀರನ್ನ ಅಥವಾ ಆ ಪ್ರದೇಶದ ನದಿಗಳ ನೀರನ್ನ ಕುಡಿಸಿ ಅಂದ್ರೆ ಆಧಿಪತ್ಯ ಸ್ಥಾಪನೆ ಮಾಡುವ ಒಂದು ಪರಿಕಲ್ಪನೆ ಆಗುತ್ತೆ. ಅದರಲ್ಲಿ ಹಿರಣ್ಯಗರ್ಭ ಯಾಗ ಅಂತ ಕೂಡ ಬರ್ತದೆ, ಬೇರೆ ಬೇರೆ ಯಾಗಗಳು ಕೂಡ ಬರ್ತದೆ ಅಲ್ಲಿ. ರಾಜಸೂಯ, ಅಶ್ವಮೇಧ ಇವೆಲ್ಲ ವೇದೋತ್ತರ ಕಾಲದಲ್ಲಿ ಬಂದಂತ ಪದಗಳು. ಅದಾದ್ಮೇಲೆ ಭಾಗದೂಗ ಅಂತ ಹೇಳಿ ಟ್ಯಾಕ್ಸ್ ಕಲೆಕ್ಟರ್. ಇಲ್ಲಿ ಟ್ಯಾಕ್ಸ್ ಅನ್ನೋದು ಕಲ್ಪನೆ ಹೇಗೆ ಬಂತು ಅಂತ ಹೇಳಿದ್ರೆ, ಈ ರಾಜ್ಯದ ಉಗಮ ಸಿದ್ಧಾಂತದ ವಿಚಾರಕ್ಕೆ ಬಂದಾಗ ನೀನು ನಮ್ಮನ್ನ ರಕ್ಷಣೆ ಮಾಡು, ನಾವು ನಿಮ್ಮನ್ನ ಸಾಕ್ತಿವಿ ಅಂತ ಹೇಳಿ ಒಪ್ಪಂದ ಮಾಡ್ಕೊ. 1/16 ಆಫ್ ದ ಪ್ರೊಡಕ್ಷನ್ ವಾಸ್ ಅಗ್ರೀಡ್ ಟು ಪೇ ಆಸ್ ಎ ಟ್ಯಾಕ್ಸ್. ಬಲಿ ಅಂತ ಕೂಡ ಕರೀತಾರೆ ಅದನ್ನ. that the people agreed to pay tax according to the Bhishma Parva, Shanti Parva, to pay certain portion of their production or their eating to the king. That was known as a bali. The collector of the tax was known as a bagaduga ಅಂತ ಹೇಳಿ ಕರೀತಿದ್ರು. ಟ್ರೆಷರಿ ಆಫೀಸರ್ಸ್ ನ, ಖಜಾನೆಯನ್ನು ನೋಡ್ಕೊಳ್ತಿದ್ದ ಅಧಿಕಾರಿಯನ್ನ ಸಂಗ್ರಹಿತ್ರಿ ಅಂತ ಕೂಡ ಕರಿತಾ ಇದ್ರು. ಅಂಡ್ ಅನದರ್ ಪಾರ್ಟ್ ವಾಸ್ ಎ ಗೋವಿಕರ್ತನ. He was in charge of forest, ಅರಣ್ಯಗಳನ್ನು ನೋಡ್ಕೊಳ್ತಿದ್ದ. Another person was actually ತಕ್ಷಕ, ರಥಕಾರ. These words were also there in the ವೇದಿಕ್ ಪೀರಿಯಡ್ ಅಲ್ಲಿ ಈ ಪದಗಳಿತ್ತು. ರಥಗಳು ಬಹಳ ಮುಖ್ಯವಾಗಿ ವೇದದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ. ರಥಗಳನ್ನ ನಿರ್ಮಾಣ ಮಾಡ್ತಿದ್ದವ್ರಿಗೂ ಕೂಡ ಪ್ರಾಮುಖ್ಯತೆ ಇತ್ತು ಅನ್ನುವಂಥದ್ದು ಬರುತ್ತೆ ಇಲ್ಲಿ. ಅಂಡ್ ಈವನ್ ವೇದಿಕ್ ಅಸೆಂಬ್ಲೀಸ್ ಅಂತ ಹೇಳಿ, that Vedic assemblies, it played an important role with regarding to that. The tribal assembly, earlier actually it was known as a tribal assembly, but it is resembled to the modern days, that parliament, the present parliament, Lok Sabha and Rajya Sabha. And even Sabha, it was a Sabha and Samiti. As I told you earlier, it was checks and balances to the king. King should not become autocrat. King should control, or sorry, himself not to becoming the autocrat. ಅಂದ್ರೆ ಪ್ರಗತಿಪರ ರಾಜನಾಗಿರ್ಬೇಕೆ ಹೊರತು ಒಬ್ಬ ದರ್ಪಿಷ್ಟ ಪ್ರಭುವಾಗಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. These smaller bodies restricted or became the checks and balances. ರಾಜನ ನಿಯಂತ್ರಣ ಮಾಡುವಂತ ಒಂದು ಆಡಳಿತ ಘಟಕಗಳು ಅಥವಾ ಸಭೆಗಳಿದ್ದದ್ದು ಯಾವ್ದಂದ್ರೆ ಸಭಾ. ಇದರಲ್ಲಿ ಹಿರಿಯರು ಇರ್ತಿದ್ರು, ಪುರೋಹಿತ ಇರ್ತಿದ್ದ, ನ್ಯಾಯಾಧೀಶರುಗಳು ಇರ್ತಿದ್ರು. ಅಂದ್ರೆ ಇವತ್ತಿನ ರಾಜ್ಯಸಭೆಯಲ್ಲಿ ಹೇಗೆ ಸದಸ್ಯರುಗಳು ಇರ್ತಾರೆ ಹಿರಿತಲೆ, ಆ ರೀತಿಯ ಎಲ್ಡರ್ಲಿ ಪರ್ಸನ್ಸ್ were there, and that also became part of the administration, and it became a checks and balances during that time. And even Purohita was also part of this Sabha. Then Samiti, it was broad-based folk assembly like the present Lok Sabha, Vidhan Legislative Assembly. It was presided over by the king, and even king was expected to listen to the decisions, or he should involve himself in the Sabha and Samiti. That was the checks and balance. Once actually the king, if he tried to become the autocrat, the Sabha and Samiti, sometimes actually in the early tribal, it was recalled the king. Actually ರಾಜನು ವಾಪಸ್ ಕರ್ಸ್ಕೊಳ್ಳಿಕ್ಕೆ ಅವಕಾಶ ಇತ್ತು ಅನ್ನುವಂಥ ವಿಚಾರ ಕೂಡ ವೇದಗಳಲ್ಲಿ ಉಲ್ಲೇಖ ಬರ್ತದೆ. ಬಟ್ ಇನ್ ದ ಲೇಟರ್ ಸ್ಟೇಜ್, ಹೆರಿಡಿಟರಿ, ದ ಕಿಂಗ್ಶಿಪ್ ವಿಚ್ ಬಿಕಮ್ ಎ ಹೆರಿಡಿಟರಿ, ರಾಜತ್ವ ಅನ್ನುವಂಥದ್ದು ವಂಶ ಪಾರಂಪರ್ಯ ಸಂಸ್ಥೆಯಾಗಿ ರೂಪುಗೊಳ್ತಾ ಹೋದದನ್ನ ನಂತರದ ಕಾಲಘಟ್ಟಗಳಲ್ಲಿ ನಾವು ನೋಡ್ತೀವಿ. And even another organization, it was there, the Vidata. It was a socio-cultural assembly with diverse functions, that it performed the socio-religious aspect. But as far as correction to the Sabha and Samiti, these two were known as a twin daughters of Prajapati. And another name which was used for Gana. Gana was also used. Ganapati was the head of the Sabhapati anta ನಾವು ಇವತ್ತೇನು ಕರಿತೀವಿ. Ganapati was the head of the assembly. Women were also that attended the Sabha Vidata in the Rigvedic time. Rigveda, it was quite liberal to the women folk with regarding to, there was a liberal attitude. But in the later stage, the women rights were curtailed. And Sabha Samiti were important assemblies from the political point of view. The king showed eagerness to win their support, the Sabha and Samiti. Without the support of Sabha and Samiti, the king would have not survived or continued his administration during the Vedic period. And even in the later Vedic period, that approximately, I'm talking from 12th century BC to
500 or 600 BC, the period was known as the later Vedic period. In this period, the monarchy was in practice. The largest unit of political organizations was known as the Janapada, Rashtra. Andre Vedottara kaladalli, this all small states were amalgamated into a big states, or the ಸಣ್ಣ ಸಣ್ಣ ರಾಜ್ಯಗಳೆಲ್ಲವೂ ಸೇರಿ ದೊಡ್ಡ ರಾಜ್ಯಗಳಾಗಿ ಅಸ್ತಿತ್ವಕ್ಕೆ ಬರ್ತದೆ. ಇಲ್ಲಿ ರಾಜ ಕ್ಷತ್ರಿಯ ಆಗ್ಬೇಕು ಅನ್ನುವಂತ ಒಂದು ಪರಿಕಲ್ಪನೆ ಕೂಡ ಬರ್ತದೆ. ಜೊತೆಗೆ ಸೈನ್ಯ, ಇಲ್ಲಿ ರಾಜ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಮತ್ತು ಎಲ್ಲ ಆಡಳಿತ ವ್ಯವಸ್ಥೆಯ ಕೇಂದ್ರ ಬಿಂದು ಅನ್ನುವಂತ ಒಂದು ಪರಿಕಲ್ಪನೆ ಕೂಡ ಬರ್ತದೆ. ರೈಸ್ ಆಫ್ ಪವರ್ಫುಲ್ ಕಿಂಗ್ಡಮ್ಸ್ came into existence during the later Vedic age. Even there were 16 ಮಹಾಜನಪದಾಸ್ ಅಂತ ಹೇಳಿ ಬರ್ತದೆ. 16 ಮಹಾಜನಪದಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿದ್ವು. There were actually ಡಿಸ್ಕಸ್ ದಟ್ ಆ ಸ್ಲೈಡ್ ಅಲ್ಲಿ ಇದೆ, ನಾನು ಅದನ್ನ ನಿಮ್ ಶೇರ್ ಕೂಡ ಮಾಡ್ತೀನಿ. ರಾಜನ ಅಧಿಕಾರಗಳು ಜಾಸ್ತಿ ಆಯ್ತು. ಕೇವಲ ರಾಜ ಅವನ ಅಧಿಕಾರಗಳು ಸೀಮಿತವಾಗಿತ್ತು. ಇಲ್ಲಿ ರಾಜನನ್ನ ದೈವತ್ವಕ್ಕೆ ಏರಿಸಿ ಭೂಮಿಯ ಮೇಲೆ ಇರುವಂತ ದೇವರ ಪ್ರತಿನಿಧಿ ಅನ್ನುವಂತ ಒಂದು ಇದು ಕೂಡ ಪರಿಕಲ್ಪನೆಗಳು ಕೂಡ ಈ ಕಾಲದಲ್ಲಿ ಬೆಳೀತಾ ಹೋಗ್ತದೆ. ಎಲಾಬರೇಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಇನ್ ದ ವೇದಿಕ್ ಪೀರಿಯಡ್ ದೇರ್ ವಾಸ್ ಅ ಲಿಮಿಟೆಡ್ ಮ್ಯಾನರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ಸ್ were there. Now it was elaborated, that elaborative administrative functions were incorporated in the administration. ಇಲ್ಲಿ ರಾಜನಿಗೆ ಅಧಿಕಾರದಲ್ಲಿ ಆಡಳಿತ ನಡೆಸಲಿಕ್ಕೆ ಸಹಾಯ ಮಾಡ್ತಿದ್ದ ಅಧಿಕಾರಿಗಳು ಯಾರು ಅಂತ ಹೇಳಿದ್ರೆ, ಕುಲಪತಿ, ಹೆಡ್ ಆಫ್ ದ ಫ್ಯಾಮಿಲಿ, ಗ್ರಾಮೀಣಿ, ಹೆಡ್ ಆಫ್ ದ ವಿಲೇಜ್, ಸೇನಾನಿ, ಕಮಾಂಡರ್ ಆಫ್ ದ ಆರ್ಮಿ, ಅಂಡ್ ಇವನ್ ಮಧ್ಯಮಾಸ, ಮೀಡಿಯೇಟರ್ ಆಫ್ ಡಿಸ್ಪ್ಯೂಟ್. ದೇರ್ ವಾಸ್ ಅ ಮೀಡಿಯೇಟರ್. ಈ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಅಂದ್ರೆ ನ್ಯಾಯ ತೀರ್ಮಾನ ಮಾಡ್ಲಿಕ್ಕೆ ಮಧ್ಯಸ್ಥ ಇರ್ತಿದ್ದ. ಆ ಮಧ್ಯಸ್ಥನ ಒಂದು ಪರಿಕಲ್ಪನೆ ಕೂಡ ಇತ್ತು. ಪುರೋಹಿತ, ಅಂಡ್ ದೆನ್ ಸ್ಪಾಸ್ ಅಂತ ಹೇಳಿ ಕರೀತಾರೆ. ದ ಮೆಸೆಂಜರ್ಸ್ ವರ್ ವೆರಿ ಇಂಪಾರ್ಟೆಂಟ್. ಅಂಡ್ ರಜಪತಿ, ಭಗದೂಕ, ಮತ್ತೆ ಜೀವ ಪೊಲೀಸ್ ಆಫೀಸರ್, ಮತ್ತೆ ಮಹಿಷಿ ಪಟ್ಟದ ರಾಣಿ, ಅಕ್ಷವಾಪ ಅಕೌಂಟೆಂಟ್, ಸುತ ಚಾರಿಯೇಟರ್, ಮತ್ತೆ ಅತ್ತಪತಿ ಚೀಫ್ ಜಡ್ಜ್ ಅಂತ ಹೇಳಿ ಬರ್ತಾನೆ, ಸಂಗ್ರಹಿತ್ರಿ ಟ್ರೆಷರರ್ ಬರ್ತಾನೆ, ಕ್ಷಾತ್ರಿ ಚೇಂಬರ್ಲಿನ್, ತಕ್ಷಕ ಕಾರ್ಪೆಂಟರ್, ಪಾಲಗಾಲ ಮೆಸೆಂಜರ್, ಗೋವಿಕರ್ತನ ಕೀಪರ್ ಆಫ್ ಫಾರೆಸ್ಟ್ ಅಂಡ್ ಗೇಮ್ಸ್. ರಾಜನ ಆಡಳಿತದಲ್ಲಿ ಇರುವಂತಹ, ಆಡಳಿತದ ಅಡಿಯಲ್ಲಿ ಬರುವಂತಹ ಅರಣ್ಯಗಳು ಮತ್ತೆ ಅವನ ಅಮ್ಯೂಸ್ಮೆಂಟ್ಸ್, ಆಟ, ಇದಕ್ಕೆ ಸಂಬಂಧಪಟ್ಟಂತ ಗೇಮ್ಸ್ಗೆ, ಅವಾಗ ಬೇಟೆ ಬಹಳ ಮುಖ್ಯವಾಗಿತ್ತು, ರಥದ ಸ್ಪರ್ಧೆಗಳು ಮುಖ್ಯವಾಗಿತ್ತು. ಇದನ್ನ ನೋಡ್ಕೊಳ್ಳುವಂತ ಅಧಿಕಾರಿಗಳಿತ್ತು. ನೋಡಿ, ವೇದಗಳ ಕಾಲದಲ್ಲಿ ಕಡಿಮೆ ಇತ್ತು, ಇಟ್ ವಾಸ್ ಇನ್ಕ್ರೀಸ್ ನೌ. ಇದು ಮಹಾಜನಪದಾಸ್. ಆಲ್ರೆಡಿ ಐ ಟೋಲ್ಡ್ ಯು, ಆಕ್ಚುಲಿ ದೇರ್ ವರ್ 16 ಮಹಾಜನಪದಾಸ್ ಇನ್ ಏನ್ಷಿಯಂಟ್ ಇಂಡಿಯಾ. These 16 Mahajanapadas were located in the central, north and central India and western India. The Kasi was the one of the important state. Kosala, Anga, Magadha later on became a Magadhan empire. Vajji, Malla, Chedi, Vatsa, Kuru, Panchala, Matsa, Surasena, ಅಸಕ, ಅವಂತಿ, ಗಾಂಧಾರ, ಕಂಬುಜ. ಅಂದ್ರೆ ಈ 16 ಮಹಾಜನಪದಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದು, ಇದು ಗಣರಾಜ್ಯಗಳ ಜೊತೆಗೆ ಮತ್ತೆ ರಾಜಪ್ರಭುತ್ವ ಮೌರ್ಯರ ಕಾಲದಲ್ಲಿ ವ್ಯವಸ್ಥಿತವಾಗಿ ಬೆಳಿಲಿಕ್ಕೆ ಈ ಒಂದು ಗ್ಯಾಪ್ ಏನಿತ್ತು, ವೇದೋತ್ತರ ಕಾಲದಿಂದ ಹಿಡಿದು ಮತ್ತೆ ಮೌರ್ಯರ ಆಡಳಿತ ಕಾಲಘಟ್ಟದವರೆಗೆ, ಅಲೆಕ್ಸಾಂಡರ್ ಮತ್ತು ಬೇರೆ ಇವ್ರುಗಳೆಲ್ಲರೂ ಕೂಡ ಬರ್ತಾರೆ. ಆದ್ರೆ ಬಂದಂತವ್ರು ಎಲ್ಲರೂ ಕೂಡ ಅವರು ತಂದಂತ ಆಡಳಿತ ವ್ಯವಸ್ಥೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬೇರೆ ನೆಲೆಗಟ್ಟಿನಿಂದ ಬಂದಂತವ್ರಾಗಿದ್ರು. ಆಡಳಿತ ವ್ಯವಸ್ಥೆ ಬೇರೆ ಇತ್ತು. ಒಂದು ರಾಜ್ಯದ ಆಡಳಿತವನ್ನ ನಡೆಸಬೇಕು ಅಂತ ಹೇಳಿದ್ರೆ ಆ ರಾಜ್ಯದ ಆಡಳಿತದ ಅಥವಾ ಅದರ ವಿರುದ್ಧವಾಗಿ ಅಥವಾ ಜನತೆಯ ವಿಲ್ಲಿಗೆ ಅಥವಾ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಅವ್ರು ಕೆಲವೊಂದು ಬದಲಾವಣೆ ಮಾಡ್ಕೊಂಡು ಇದೇ ಸಿಸ್ಟಮ್ ಅನ್ನ ಕೂಡ ಮುಂದುವರಿಸಿದ್ರು. ಯಾಕಂದ್ರೆ ಬ್ರಿಟಿಷರು ಕೂಡ 1765ನೇ ಇಸ್ವಿನಲ್ಲಿ ಬಂಗಾಳದಲ್ಲಿ ಅಲಹಾಬಾದ್ ಒಪ್ಪಂದವನ್ನ ಮಾಡ್ಕೊಂಡಾಗ ದಿವಾನಿ ಪದ್ಧತಿಯನ್ನ ಯಥಾವತ್ತಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಕಾಲಾನಂತರದಲ್ಲಿ ಅದ್ರಲ್ಲಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ದಟ್ ಈಸ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ಟ್ರಯಲ್ ಅಂಡ್ ಎರರ್ ಬೇಸ್ ಮೆಥಡ್ ಅಂತ ಕೂಡ ನಾವು ಕರೀಬಹುದು. ದೀಸ್ ಆರ್ ದ 16 ಜನಪದಾಸ್ ವಿಚ್ ವರ್ ಎಕ್ಸಿಸ್ಟೆಡ್ ಇನ್ ಏನ್ಷಿಯಂಟ್ ಇಂಡಿಯಾ. ಅಂಡ್ ಈವನ್ these Janapadas played an important role in the ancient India. Even the system of decentralization, the concept of decentralization was one of the important aspect of ancient Indian administration. Adhikara ಕೇಂದ್ರೀಕರಣವೂ ಇತ್ತು, ವಿಕೇಂದ್ರೀಕರಣವೂ ಇತ್ತು. ಯಾಕೆಂದ್ರೆ ಪ್ರಾಂತ್ಯಗಳು, ಗ್ರಾಮಗಳು ಮತ್ತೆ ಮಧ್ಯದಲ್ಲಿ ಬರುವಂತಹ ಆಡಳಿತ ಘಟಕಗಳನ್ನು ನೋಡ್ಕೊಳ್ಳಿಕ್ಕೆ ಬೇರೆ ಅಧಿಕಾರಿಗಳಿತ್ತು. ಜೊತೆಗೆ ಗ್ರಾಮಗಳಿಗೆ ಆಡಳಿತವನ್ನು, ತಮ್ಮ ಆಡಳಿತ ತಾವೇ ನೋಡ್ಕೊಳ್ಳುವಂತ ಒಂದು ಸ್ವಾತಂತ್ರ್ಯ ಕೂಡ ಇತ್ತು. ದೇರ್ ವಾಸ್ ಎ liberty, there was a
power to look into the matters of the village administration by the villagers only in ancient India. There was a concept called decentralization of power, which was existed or the prevailing in ancient India. ಇದು ಬಹಳ ಮುಖ್ಯವಾಗಿ ಕಾಣುವಂತ ಒಂದು ಪರಿಕಲ್ಪನೆ ಆಗುತ್ತೆ. ಇನ್ನು ಈ ಮೌರ್ಯರ ಆಡಳಿತ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ಹೇಗಿತ್ತು ಅನ್ನುವಾಗ, this map which shows that actually the Mauryan Empire, how actually from the Afghanistan to from Kashmir to the Suvarnagiri in south, actually even in Bengal, all these areas were under the control of the Mauryan Empire. ಇಲ್ಲಿ ರೆಡ್ ತೋರಿಸ್ತಾ ಇರುವಂತದ್ದು Mauryan Empire. ಇದು ಕೆಲವು ಇಲ್ಲಿ ಟ್ರಿಬ್ಯೂಟರಿ ಸ್ಟೇಟ್ಗಳು ಕೂಡ ಇತ್ತು. ಇನ್ನು ಕೆಲವು ಬ್ಲಾಕ್ ಮತ್ತೆ ಕೆಲವು ಇವುಗಳಲ್ಲಿ ತೋರಿಸಿರುವಂತ ಕೆಲವು ಇವುಗಳು ಅಶೋಕನ ಶಾಸನಗಳು ಇರುವಂತದ್ದು, ಕೆಲವು ಈ ಟ್ರಯಾಂಗ್ಯುಲರ್ ಇದು ಶೇಪ್ ಅಲ್ಲಿ ಇರುವಂತದ್ದು ಬುದ್ಧಿಸ್ಟ್ ಸೈಟ್ಗಳನ್ನ ತೋರಿಸ್ಕೊಡ್ತದೆ. ಇಲ್ಲಿ ಮೌರ್ಯ ಆಡಳಿತ ವ್ಯವಸ್ಥೆ ಅಂತ ಹೇಳುವಾಗ, ದಟ್ ಎಂಟೈರ್ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ವಾಸ್ ಬೇಸ್ಡ್ ಅಪಾನ್ ದ ಕೌಟಿಲ್ಯನ್ ಅರ್ಥಶಾಸ್ತ್ರ. ಕೌಟಿಲ್ಯ played an important role in the shaping of the Mauryan administration. ಮೌರ್ಯರ ಆಡಳಿತ ರೂಪುಗೊಳ್ಳಲಿಕ್ಕೆ ಕೌಟಿಲ್ಯನ ಅರ್ಥಶಾಸ್ತ್ರ ಬಹಳ ಮುಖ್ಯವಾಗುತ್ತೆ. ಕೌಟಿಲ್ಯನ ಅರ್ಥಶಾಸ್ತ್ರವೇ ಮೌರ್ಯರ ಆಡಳಿತಕ್ಕೆ ಬೇಕಾದಂತ ಒಂದು ದೊಡ್ಡ ಬುನಾದಿಯನ್ನು ಕೂಡ ಹಾಕಿ ಕೊಡ್ತದೆ. ಈ ಬುನಾದಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಮುಂದೆ ಬಂದಂತ, ಈಗ ಆಲ್ರೆಡಿ ನಾನು ಅದ್ರ ಬಗ್ಗೆ ಮಾತಾಡಿದೆ, ಮೌರ್ಯರ ಆಡಳಿತ ವ್ಯವಸ್ಥೆ ತಗೊಂಡಾಗ ಇವರು ಬೆನೆವಲೆಂಟ್ ಮೊನಾರ್ಕ್ಸ್ ಆಗಿದ್ರು, ಪ್ರಗತಿಪರ ಗರ್ಭಿಷ್ಠ ಪ್ರಭುಗಳ ರೀತಿಯಲ್ಲಿ ಆಡಳಿತ ನಡೆಸಿದ್ರು ಕೂಡ ಪ್ರಜಾಪಾಲಕರಾಗಿ ಆಡಳಿತವನ್ನ ನಡೆಸಬೇಕಿತ್ತು. ಇವರು ಆಡಳಿತ ನಡೆಸಲಿಕ್ಕೆ ಬೇಸಾಗಿದ್ದದ್ದು ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯಾಸ್ ಅರ್ಥಶಾಸ್ತ್ರ was based for the Mauryan administration. The features of the Mauryan administration: Mauryas maintained a vast empire. The whole empire was divided into many provinces, which was in turn were divided into districts, towns anta kuda madidru. Lowest unit of the administration was the village. The Mauryans has developed a well organized judicial, police and espionage system. ಮೌರ್ಯರ ಕಾಲದಲ್ಲಿ ಆಡಳಿತವನ್ನ ನಡೆಸಲಿಕ್ಕೆ ಸಾಮ್ರಾಜ್ಯಗಳನ್ನ ಭಾಗಗಳನ್ನ 5 ಭಾಗಗಳನ್ನ ಮಾಡಿಕೊಂಡ್ರು. ಮುಂದೆ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಕಟ್ಟ ಕಡೆಯ ಭಾಗ ಗ್ರಾಮಗಳಾಗಿತ್ತು. ಆದ್ರೆ ಮೌರ್ಯ ಆಡಳಿತ ವ್ಯವಸ್ಥೆ ಒಂದು ಬಹಳ ವಿಶೇಷವಾದಂತ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ನಗರ ಆಡಳಿತ ವ್ಯವಸ್ಥೆಯನ್ನು ಕೂಡ ಇತ್ತು. ಯಾಕಂದ್ರೆ ಇಲ್ಲಿ ಕೌಟಿಲ್ಯ ಮಾತ್ರ ಹೇಳೋದಿಲ್ಲ, ಕೌಟಿಲ್ಯನ ಜೊತೆಗೆ ಆ ಕಾಲದಲ್ಲಿ ಬಂದಂತ ಮೆಗಸ್ತನಿಸ್, ಗ್ರೀಕ್ ಬರಹಗಾರ ಮೆಗಸ್ತನಿಸ್ ಕೂಡ ಪಾಟಲಿಪುತ್ರ ಆಡಳಿತ ವ್ಯವಸ್ಥೆಯನ್ನ ಕುರಿತು ಹೇಳ್ತಾರೆ. ಪಾಟಲಿಪುತ್ರ ಬಹಳ ದೊಡ್ಡ ನಗರವಾಗಿತ್ತು ಅನ್ನುವಂತ ಅಭಿಪ್ರಾಯ ಕೂಡ ಇದೆ. ಇಲ್ಲಿ ಮೌರ್ಯರ ಕೇಂದ್ರಾಡಳಿತ ವ್ಯವಸ್ಥೆ ಹೇಗಿತ್ತು ಅನ್ನುವಂಥದ್ದು ನೋಡಿದಾಗ, ಕಿಂಗ್, ರಾಜ, ಈ ವಾಸ್ there was a monarchical form of government. Mauryan kingdom was monarchical. Kautilya maintained that the administration, or he focused much on the administration and the role of the king. ರಾಜನನ್ನ ಯಾರನ್ನ ರಾಜನಾಗಿ ಆಯ್ಕೆ ಮಾಡ್ಕೋಬೇಕು, ನೈತಿಕತೆ ಇರಬೇಕಿತ್ತು ಅವನಿಗೆ, ಮತ್ತೆ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಇರಬೇಕಿತ್ತು, ಪ್ರಜೆಗಳ ಬಗ್ಗೆ ಸ್ವಾರ್ಥಿ ಆಗಿರಬಾರದು. ಎಲ್ಲಾ ವಿಚಾರಗಳನ್ನು ರಾಜನಿಗೆ ಇರ್ಬೇಕಾದಂತ ಗುಣಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ರಾಜ ಹೇಗೆ ಇರಬೇಕು ಅನ್ನೋದಕ್ಕೆ, ರಾಜ ಕಂದಾಯವನ್ನು ವಸೂಲಿ ಮಾಡುವಂತ ಸಂದರ್ಭದಲ್ಲಿ ರಾಜನಿಗೆ ಕೌಟಿಲ್ಯ ಒಂದು ಮಾತನ್ನ ಹೇಳ್ತಾನೆ, ಪ್ರಿನ್ಸಿಪಲ್ಸ್ ಬಗ್ಗೆ ಹೇಳ್ತಾನೆ. ರಾಜ ಹೇಗೆ ಕಂದಾಯವನ್ನ ತಗೊಳ್ಬೇಕು ಅಂದ್ರೆ, how that king has to collect the tax, how the sun evaporates or actually that how the sea water evaporated in the sunlight, the similar sun that evaporated water again, it is again that is given to earth as a rain. ಅಂದ್ರೆ ಒಬ್ಬ ರಾಜನಾದಂತವನು ಪ್ರಜೆಗಳಿಂದ ಕಂದಾಯವನ್ನು ಹೇಗೆ ವಸೂಲು ಮಾಡಬೇಕು ಅಂದ್ರೆ, ಸಮುದ್ರದ ನೀರನ್ನ ಸೂರ್ಯನ ಕಿರಣಗಳು ಹೀರಿಕೊಂಡು ಆವಿಯಾಗಿ ಮಳೆಯಾಗಿ ಮತ್ತೆ ಸುರಿಸುವ ಹಾಗೆ ಪ್ರಜೆಗಳ ಕಲ್ಯಾಣಕ್ಕೆ ಅವರು ಕೊಟ್ಟಂತ ಹಣ ಬಳಕೆ ಆಗಬೇಕು ಅನ್ನುವಂಥದ್ದು ಕಲ್ಪನೆ. ಅಂದ್ರೆ there was a concept called, there was a 2 concepts actually. The kings were not leeches, they were like a bed bugs actually. The squeeze the ಟ್ಯಾಕ್ಸಸ್ ಅಂದ್ರೆ ತಿಗಣೆಗಳು ರಕ್ತ ಕುಡಿದ ಹಾಗೆ ಮನುಷ್ಯನ ರಕ್ತ ಅಂದ್ರೆ ತೊಂದರೆ ಆಗದಾಗಿದ್ ಮಾಡು. ಯಾಕಂದ್ರೆ ಲೀಚಸ್ ಅಂದ್ರೆ ಜಿಗಣೆಗಳ ತರ ರಕ್ತ ಕುಡಿದು ಆಡಳಿತವನ್ನು ನಡೆಸಬಾರದು ಅನ್ನುವಂಥದ್ದು ಒಂದು ಪರಿಕಲ್ಪನೆ ಇಲ್ಲಿ ಬರ್ತದೆ. ಅದು ದಟ್ ವಾಸ್ ದ ಮೇಜರ್ ಕಾನ್ಸೆಪ್ಟ್. ಕಿಂಗ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಬಿ ಎನ್ ಎಫಿಷಿಯಂಟ್ ವಾರಿಯರ್, ಡಿಸೆಂಟ್ ಆಫ್ ಹೈ ಫ್ಯಾಮಿಲಿ, ಏಬಲ್ ಟು ಪ್ರೊವೈಡರ್ ಆಫ್ ಜಸ್ಟಿಸ್, ನಿಷ್ಪಕ್ಷಪಾತವಾಗಿ ನ್ಯಾಯವನ್ನ ನೀಡಬೇಕಾಗಿತ್ತು. ಮೆಗಸ್ತನಿಸ್ ಒಪಿನಿಯನ್ ದಟ್ ದ ಕಿಂಗ್ ಹ್ಯಾಡ್ ಟು ಬಿ
just during his leisure. ಅವನು ರಾಜನಾದಂತವನು ಪ್ರಜೆಗಳಿಗೋಸ್ಕರ ಇರಬೇಕಾಗಿತ್ತು. ದ ಕಿಂಗ್ ವಾಸ್ ಕಮಾಂಡರ್ ಆಫ್ ದ ಆರ್ಮಿ, ಚೀಫ್ ಆಫ್ ಜಸ್ಟಿಸ್, ಬಟ್ ಹಿಸ್ ಪವರ್ಸ್ ವರ್ ನಾಟ್ ಅಬ್ಸಲ್ಯೂಟ್. ಅಂದ್ರೆ ಅವನ ಮೇಲೆ ರಾಜನ ನಿಯಂತ್ರಣ ಮಾಡಲಿಕ್ಕೆ ಕೆಲವು ಅಂಗಗಳಿತ್ತು ಅನ್ನುವಂಥದ್ದನ್ನ ಮೆಗಸ್ತನಿಸ್ ಹೇಳ್ತೇನೆ. ಕೌಟಿಲ್ಯನ ಪ್ರಕಾರ king is not one who only enjoys the kingship, but the king is one who does welfare of his subjects. ಅಂದ್ರೆ ರಾಜನಾದಂತವನು ಪ್ರಜೆಗಳ ಕಲ್ಯಾಣವನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ಕೌಟಿಲ್ಯ ಕೂಡ ಹೇಳ್ತಾನೆ. ಇಲ್ಲಿ ರಾಜನ ಆಡಳಿತವನ್ನ ನಡೆಸಲಿಕ್ಕೆ ಮಂತ್ರಿ ಪರಿಷತ್ತು ಮೌರ್ಯರಿಗೆ 18 ಜನ ಮಂತ್ರಿಗಳಿದ್ರು ಅನ್ನುವಂಥದ್ದು ಇಲ್ಲಿ ಬರ್ತದೆ. ದ ಕಿಂಗ್ ವಾಸ್ ಸೆಲೆಕ್ಟೆಡ್ ಓನ್ಲಿ ಎಫಿಷಿಯಂಟ್ ಪೀಪಲ್ ಇನ್, ಯಾಕೆಂದ್ರೆ ಸಮರ್ಥರನ್ನ ಆಯ್ಕೆ ಮಾಡ್ಕೊಂಡು, ಯಾಕಂದ್ರೆ ಯಾವುದೇ ಒಂದು ವ್ಯವಸ್ಥೆನಲ್ಲಿ ಸಮರ್ಥರಿದ್ದಾಗ ಆಡಳಿತ ಸಮರ್ಥರಿರ್ತದೆ, ಯಾವುದೇ ಒಂದು ವ್ಯವಸ್ಥೆ ಕೂಡ ಸಮರ್ಥರ ಮೇಲೆ ನಿಂತಿರ್ತದೆ ಅನ್ನುವಂಥದ್ದು ಇದರ ಅರ್ಥ. ಕೌಟಿಲ್ಯ ಬಿಲೀವ್ ದಟ್ ದ ವೆಹಿಕಲ್ ಆಫ್ ಅಡ್ಮಿನಿಸ್ಟ್ರೇಷನ್ could move, not function on one wheel, but both wheel is required. One wheel is king, another wheel is council of minister. ರಾಜ ಮತ್ತು ಮಂತ್ರಿ ಇಬ್ಬರು ಕೂಡ ಇದನ್ನೇ ಸಪ್ತಾಂಗ ಸಿದ್ಧಾಂತದೊಳಗೆ ಕೂಡ ಕೌಟಿಲ್ಯ ಹೇಳ್ತಾನೆ. In order to function effectively, the king had to have council of ministers. With the help of the council of ministers, the vast kingdom was administered. ದೊಡ್ಡ ಸಾಮ್ರಾಜ್ಯವನ್ನ ಮಂತ್ರಿಗಳ ಸಹಾಯದಿಂದ ಆಡಳಿತ ನಡೆಸ್ತಾ ಇದ್ದ. And the advice actually they were advice ಮಾಡ್ತಿದ್ರು ಅಂತ ಕೌಟಿಲ್ಯ ಕೂಡ ಹೇಳ್ತಾರೆ. ಎವ್ರಿ ಮಿನಿಸ್ಟರ್ ಯೂಸ್ ಟು ಹೆಡ್ ಆಫ್ ಹಿಸ್ ಓನ್ ಡಿಪಾರ್ಟ್ಮೆಂಟ್. ಪ್ರತಿ ಮಂತ್ರಿಯು ತನ್ನ ವಿಭಾಗದ ಮುಖ್ಯಸ್ಥನಾಗಿರ್ತಿದ್ದ ಅಂತ ಹೇಳ್ತಾನೆ. ಆ ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ 18 ಜನ ಮಂತ್ರಿಗಳು ಇರ್ತಿದ್ರು ಅಂತ ಕೂಡ ಹೇಳ್ತಾನೆ. ಆ ಮಂತ್ರಿಗಳ ಲಿಸ್ಟ್ ಇಲ್ಲಿ ನಾನು ಸ್ಲೈಡ್ ಅಲ್ಲಿ ಶೇರ್ ಮಾಡಿದ್ದೀನಿ. ಸಮಯದ ಅಭಾವ ಇರೋದ್ರಿಂದ ನಾನು ಅದೆಲ್ಲವನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ. ಮತ್ತೊಂದು ಕ್ಯಾಬಿನೆಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಸ್ಮಾಲ್ ಕಮಿಟಿ, 3-4 ಜನ ಇದ್ರು. ಅವರ ಮಂತ್ರಿ ಅಂತ ಹೇಳಿ ಅವ್ರನ್ನ ಕರೀತಿದ್ರು. ಅವರು ನಾವು ಇವತ್ತೇನ್ ಕ್ಯಾಬಿನೆಟ್ ಇದೆಯೋ ಅದೇ ರೀತಿಯಲ್ಲಿ ಅಲ್ಲೂ ಕೂಡ ಒಂದು ವ್ಯವಸ್ಥೆ ಇತ್ತು ಅಂತ ಹೇಳಿ ಗೊತ್ತಾಗುತ್ತೆ. ದೇರ್ ವಾಸ್ ಎ ಸ್ಮಾಲ್ ಕ್ಯಾಬಿನೆಟ್ ಲೈಕ್ ಕಮಿಟಿ ಆಫ್ ಮಿನಿಸ್ಟರ್ಸ್. ಇಟ್ ವಾಸ್ ಎಕ್ಸಿಸ್ಟೆಡ್ ಇನ್ Mauryan period. There used to be small committee of ministers. Already I told you the kingdom was clearly divided into departments. Actually administrative functionaries ಬಂದಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಂದಾಗ ಬ್ಯೂರೋಕ್ರಸಿ ವಾಸ್ ಇಂಪಾರ್ಟೆಂಟ್. ಕೌಟಿಲ್ಯ 27 ವಿಭಾಗಗಳನ್ನ ಕುರಿತು ಅವನ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ. ಅದರಲ್ಲಿ ಸಿತಾಧ್ಯಕ್ಷ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಬರುತ್ತೆ. ಸಿತಾಧ್ಯಕ್ಷ ಅಂದ್ರೆ ಭೂಮಿಯನ್ನ ನೋಡಿಕೊಳ್ಳುತ್ತಿದ್ದ ಅಧಿಕಾರಿ. ಭಾಂಡಗಾರಿಕ, ಮುದ್ರಾಧ್ಯಕ್ಷ. ಭಾಂಡಗಾರಿಕ ಅಂದ್ರೆ ಜೈಲ್ ಸೂಪರಿಂಟೆಂಡೆಂಟ್ ಆಗ್ತಾನೆ. ಮುದ್ರಾಧ್ಯಕ್ಷ ಅಂದ್ರೆ ಚೀಫ್ ಪಾಸ್ಪೋರ್ಟ್ ಅನ್ನು ಕೊಡುವಂತದ್ದು ಮೌರ್ಯರ ಕಾಲದ ಆಡಳಿತ ವ್ಯವಸ್ಥೆ ಒಂದು ಭಾಗವಾಗಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ. ಅಬ್ಸಲ್ಯೂಟ್ಲಿ ಇಟ್ ಡಿಫೈನ್ಡ್ ದ ಕ್ಯಾಟಗರಿ ಆಫ್ ದ ಬ್ಯೂರೋಕ್ರಾಟ್ಸ್ ಇನ್ ದ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್. ಮೌರ್ಯರ ಆಡಳಿತ ಕಾಲದಲ್ಲಿ ಬ್ಯೂರೋಕ್ರಸಿಯ ಬಗ್ಗೆ ಒಂದು ಇದನ್ನ ಕೊಟ್ಟಿದ್ದ. ಪ್ರಾಂತೀಯ ಆಡಳಿತ ಹೇಗಿತ್ತು ಅನ್ನುವಂಥದ್ದು ಕೂಡ ಬರುತ್ತೆ. ಮೌರ್ಯರ ಕಾಲದಲ್ಲಿ 5 ಆಡಳಿತ ಘಟಕಗಳು, ಅದು ಪ್ರಾಂತ್ಯಗಳಿತ್ತು. ಉತ್ತರ ಪಥ ಅಂತ ಹೇಳ್ತಾರೆ. ಇದರಲ್ಲಿ ಗಾಂಧಾರ ಅಂದ್ರೆ ಇವತ್ತಿನ ಅಫ್ಘಾನಿಸ್ತಾನದ ಬಾಮಿಯಾ ಭಾಗದ ಗಾಂಧಾರ, ಕಂಬೋಜ, ಕಾಶ್ಮೀರ, ಪಂಜಾಬ್, ತಕ್ಷಶಿಲೆ ಇದರ ರಾಜಧಾನಿಯಾಗಿತ್ತು. ಇನ್ನು ಮಧ್ಯ ದೇಶ ಅಂತ ಹೇಳಿ, ಇದು ಇವತ್ತಿನ ನಮ್ಮ ಪಾಟಲಿಪುತ್ರ ಅಂದ್ರೆ ಕೇಂದ್ರ ಪ್ರಾಂತ್ಯ ಅಂತ ಹೇಳಿ ಇದನ್ನ ಕರೀತಿದ್ರು. ಪಾಟಲಿಪುತ್ರ ಇದಾಗಿತ್ತು. ಬಂಗಾಳ, ಬಿಹಾರ, ಉತ್ತರ ಪ್ರದೇಶ ಇದ್ರೊಳಗೆ ಒಳಗೊಂಡಿತ್ತು. ದ ದಕ್ಷಿಣ ಪಥ ವಿಚ್ ವಾಸ್ ಫೋಕಸ್ಡ್ ಆಕ್ಚುಲಿ ಸದರ್ನ್ ಇಂಡಿಯಾ. ದ ಕ್ಯಾಪಿಟಲ್ ಸಿಟಿ ವಾಸ್ ಸುವರ್ಣಗಿರಿ. It was earlier it was in Gulbarga district, now it is in Yadgiri. And even ಅಂತ್ಯರಾಷ್ಟ್ರ, ಅದು ಇನ್ನೊಂದು ಪಶ್ಚಿಮದಲ್ಲಿ ಬರ್ತಿದ್ದು ಕಾತೆವಾಡ, ಗುಜರಾತ್, ರಜಪುಟಾಣ, ಮಾಲ್ವಾ ಇವೆಲ್ಲ ಸೇರಿ ಉಜ್ಜಯಿನಿ ರಾಜಧಾನಿ ಮಾಡಿದ್ರು. ದಟ್ ವಾಸ್ ದ ವೆಸ್ಟರ್ನ್. ದ ಈಸ್ಟರ್ನ್, ದ ಕಲಿಂಗ, ದ ತೋಸಲಿ ವಾಸ್ ದ ಕ್ಯಾಪಿಟಲ್ ಸಿಟಿ. ದಟ್ ದ ಈಸ್ಟರ್ನ್ ಪಾರ್ಟ್ ಆಫ್ ದ ಎಂಪೈರ್. ಅಂದ್ರೆ ಇದನ್ನ ನೋಡ್ಕೊಳ್ಳಿಕ್ಕೆ ದ ಕಿಂಗ್ಸ್, ದ ಪ್ರಿನ್ಸಸ್ ವರ್ ಅಪಾಯಿಂಟೆಡ್ ಆಸ್ ಎ ಗವರ್ನರ್ಸ್. ಅಶೋಕ ಕೂಡ ಒಂದು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಯಾಗಿ ರಾಜನಾಗ್ಲಿಕ್ಕೆ ಮುಂಚೆ ಕೆಲಸ ಮಾಡ್ತಿದ್ದ. ಟ್ರೈನಿಂಗ್ ನ ಅಲ್ಲಿ ಪಡ್ಕೊಳ್ತಾ ಇದ್ರು. ಅಂಡ್ ಈವನ್ ನೆಕ್ಸ್ಟ್ ವಿಲ್ ಬಿ ದ ಟೌನ್ ಅಡ್ಮಿನಿಸ್ಟ್ರೇಷನ್. ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಅಂಡ್ ಬ್ಯೂಟಿ ಆಫ್ ದ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ವಾಸ್ ದ concept of town administration, especially in place of ancient Indian history. It is very important. Each town was under the chief of called Nagaraka or Gopa, Sthanika, and they were the officials to assist Nagaraka. Megasthenes' description of Pataliputra was a wonderful things. And even this was a very big town. Actually, Pataliputra was a big town. ಅದರ ತುಂಬಾ ದೊಡ್ಡ ನದಿ ಇತ್ತು. ಸೋನ್ ನದಿಯ ದಡದಲ್ಲಿ, ಗಂಗಾ ಮತ್ತು ಸೋನ್ ನದಿಯ ದಡದಲ್ಲಿದ್ದು. ದ ಏನ್ಷಿಯಂಟ್ ಪಾಟಲಿಪುತ್ರ ವಾಸ್ ಎ ಪ್ರೆಸೆಂಟ್ ಪಾಟ್ನಾ.
ಪ್ರಾಯಶಃ ಜಗತ್ತಿನ ಇತಿಹಾಸದಲ್ಲಿ 1000 ವರ್ಷಗಳ ಸುದೀರ್ಘ ಕಾಲ ರಾಜಧಾನಿ ಸ್ಥಳ ಯಾವ್ದಾದ್ರು ಇದೆ ಅಂದ್ರೆ ಅದು ಇಂಡಿಯಾದಲ್ಲಿ ಪಾಟಲಿಪುತ್ರದಲ್ಲಿ ಇರುವಂತದ್ದು ಬಹಳ ಮುಖ್ಯವಾದದ್ದು. 9.5 ಚದುರ ಮೈಲಿಗಳ ವಿಡ್ತು ಇದಿತ್ತು, ಉದ್ದ ಇದ್ದದ್ದು, 3 ರಿಂದ 4 ಮೈಲಿ ಅಗಲ ಇತ್ತು. ಇಲ್ಲಿ 6 ಕಮಿಟಿಗಳು ಇತ್ತು. ಒಂದು ಕಮಿಟಿನಲ್ಲಿ 5 ಜನ ಆಡಳಿತವನ್ನ ನೋಡ್ಕೊಳ್ತಿದ್ರು. ಅದರಲ್ಲಿ ಕುಶಲಕರ್ಮಿಗಳ ಸಮಿತಿ, ವಿದೇಶಿಯರ ಸಮಿತಿ ಅಂತಿತ್ತು. ಇಲ್ಲಿ ವಿದೇಶಿಯರು ಬಂದಾಗ ಅವರನ್ನ ದಾಖಲೆ ಮಾಡ್ಕೊಳ್ಳುವಂಥದ್ದು, ಅವ್ರು ಏನಾದ್ರು ಮರಣ ಹೊಂದಿದ್ರೆ ಅವರ ಡಿಸ್ಪೋಸಲ್ ಆಫ್ ದೇರ್ ಬಾಡಿ. ಆಕ್ಚುಲಿ ದೇರ್ ವರ್ 6 committees to look into the matters of the Pataliputra administration, Pataliputra Corporation administration. The artisan committee which looked after the artisans, artisans work and even their production. And the second committee focused much on the foreigners committee. This foreigners committee focused much on the aspects of the ವಿದೇಶಿಯರ ಒಂದು ರಕ್ಷಣೆ ಮತ್ತು ಅವರ ಮೂಮೆಂಟ್ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಕೂಡ ಇದು ಒಳಗೊಳ್ತಿತ್ತು. ಇದು ಮುಖ್ಯವಾಗಿ ನಮಗೆ ಕಾಣುವಂತ ವಿಚಾರ ಇದರಲ್ಲಿ ಬರ್ತದೆ. ಇದು ಮೌರ್ಯರ ಕಾಲದಲ್ಲಿ ವಿದೇಶಿ. ಆಮೇಲೆ ಅನದರ್ ಇಂಪಾರ್ಟೆಂಟ್ ಕಮಿಟಿ ವಾಸ್ ದ ಸೆನ್ಸಸ್ ಕಮಿಟಿ. ದ ಸೆನ್ಸಸ್ ಕಮಿಟಿ ವಾಸ್ ರಿಜಿಸ್ಟರ್ಡ್ ದ ಬರ್ತ್ ಅಂಡ್ ಡೆತ್. ಅಂಡ್ ದ ಪ್ರೊಡಕ್ಷನ್ ಕಮಿಟಿ ವಾಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಕಮಿಟಿ. ದಟ್ ಪ್ರೊಡಕ್ಷನ್ ಕಮಿಟಿ, ಉತ್ಪಾದನಾ ಸಮಿತಿ ಅಂತ ಇತ್ತು. ಅದು ರಾಜ್ಯದ ಇವತ್ತಿನ ನಮ್ಮ ಇಂಡಸ್ಟ್ರಿಯಲ್ ಮತ್ತು ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಸಮಾನವಾಗಿ ಹೇಳ್ಬೋದು. ದೆನ್ ದ ಟ್ರೇಡ್ ಅಂಡ್ ಕಾಮರ್ಸ್ ಕಮಿಟಿ, ವಾಣಿಜ್ಯ ಕಮಿಟಿ ಬೇರೆ ಇತ್ತು. ಟ್ಯಾಕ್ಸ್ ಕಮಿಟಿ, ಈ ಅಪ್ರಾಯ್ ಅಥವಾ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಿದ್ದ ಕಮಿಟಿ. ಹೀಗೆ 6 ಕಮಿಟಿಗಳು ಇತ್ತು ಅನ್ನುವಂಥದ್ದು ಮುಖ್ಯವಾಗಿ ನಮಗೆ ಇಲ್ಲಿ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದಾಗುತ್ತೆ. ಹಾಗೆ ಗ್ರಾಮ ಆಡಳಿತ ಬಹಳ ಮುಖ್ಯವಾಗಿ ಮೌರ್ಯರ ಕಾಲದಲ್ಲಿ ಕೂಡ ವ್ಯವಸ್ಥಿತವಾಗಿ ರೂಪುಗೊಂಡಿತ್ತು. ಗ್ರಾಮಗಳ ಆಡಳಿತವನ್ನ ಇಂದಿನ ಆಡಳಿತ ವ್ಯವಸ್ಥೆಗಳ ರೀತಿಯಲ್ಲೇ ಮುಂದುವರ್ಸ್ಕೊಂಡು ಹೋದಂಥದ್ದು ಕೂಡ ವಿಶೇಷವಾದಂತಹ ಒಂದು ಆಡಳಿತ ಪದ್ಧತಿ ಇತ್ತು. ಬಟ್ ಮೌರ್ಯರ ಆಡಳಿತ ವ್ಯವಸ್ಥೆಗೆ ಬಂದಾಗ ನಾಣ್ಯಗಳಲ್ಲಿ ಬೇರೆ ಬೇರೆ ಇವುಗಳ ಎಲ್ಲವನ್ನು ಕೂಡ ಸುವ್ಯವಸ್ಥಿತವಾಗಿ ತಂದ್ರು. ಜೊತೆಗೆ ಪೊಲೀಸ್ ವ್ಯವಸ್ಥೆಯನ್ನ ತುಂಬಾ ಚೆನ್ನಾಗಿ ತರ್ತಾರೆ. ಅದರಲ್ಲೂ ಮುಖ್ಯವಾಗಿ ಸಂಸ್ಥಾಗಳು ಅಂಡ್ ಇವನ್ ಸಂಚಾರ, ಅಲ್ಲಿ ಇಬ್ರು ಪೊಲೀಸ್ ಗೂಢಚಾರರಿದ್ರು. ಒಂದು ಸ್ಟ್ಯಾಟಿಕ್ ಮತ್ತೊಂದು ಮೂವಿಂಗ್, ಆಕ್ಚುಲಿ ಮೊಬೈಲ್. ಅವ್ರ ಕಡೆಯಿಂದ ಮಾಹಿತಿಯನ್ನು ತರಿಸ್ಕೊಳ್ತಿದ್ರು. ರಾಜ ಅಶೋಕ ಹೇಳಿದ್ದ, ನಾನು ಪ್ರಜೆಗಳ ಕಲ್ಯಾಣ ಮುಖ್ಯವಾಗಿದೆ, ಪ್ರತಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸನ್ನಿವೇಶದಲ್ಲಿ ನಾನಿದ್ರು ಕೂಡ ಮಾಹಿತಿ ನನಗೆ ಸಿಗಬೇಕು ಅನ್ನುವಂಥದ್ದು ಆಡಳಿತ ವ್ಯವಸ್ಥೆಯನ್ನು ಇದು ಮಾಡ್ಕೊಂಡಿದ್ದ. ಅಂಡ್ ಅನದರ್ ಇಂಪಾರ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಆಫ್ ದಿ ಏನ್ಷಿಯಂಟ್ ಇಂಡಿಯಾ ವಾಸ್ ಗುಪ್ತಾ ಅಡ್ಮಿನಿಸ್ಟ್ರೇಷನ್. ಗುಪ್ತರ ಕಾಲದ ಆಡಳಿತ ವ್ಯವಸ್ಥೆಯನ್ನ ನೋಡುವಾಗ ದ ಗುಪ್ತಾ ಎಂಪೈರ್, ಆಕ್ಚುಲಿ ದಿಸ್ ಮ್ಯಾಪ್ ವಿಚ್ ಶೋಸ್ ದಟ್ ಆಕ್ಚುಲಿ ದ ಗುಪ್ತಾ ಟೆರಿಟರಿ ವಿಚ್ ವಾಸ್ ಅಂಡರ್ ಈ ಸೌತ್, ಆಕ್ಚುಲಿ South India, it was captured by the Samudragupta and it was again given back to the rulers and only collected the tribute from the rulers. Actually, the Allahabad pillar inscription of 33 lines, Allahabad pillar inscription, it depicts the military exploitations of Samudragupta. Samudraguptana Allahabad ಸ್ತಂಭ ಶಾಸನದಲ್ಲಿ ಅವನ ಆಡಳಿತ ವ್ಯವಸ್ಥೆ ಹೇಗಿತ್ತು ಅನ್ನುವಂತ ಮಾಹಿತಿಯನ್ನು ಕೂಡ ಇದು ಒದಗಿಸ್ಕೊಡ್ತದೆ. ಗುಪ್ತರ ಬಗ್ಗೆ ಹೇಳುವಾಗ ಮೌರ್ಯರು ಮತ್ತು ಗುಪ್ತರ ನಡುವೆ ಒಂದು ಬಹಳ ಮುಖ್ಯವಾಗಿ ಶಕರು, ಹೂಣರು, ಪಾರ್ಥಿಯನ್ನರು, ಕುಶಾನರು ಎಲ್ಲರೂ ಬಂದರು. ದೇರ್ ವಾಸ್ ಎ ಬಿಗ್ ಗ್ಯಾಪ್. ಆದ್ರೆ ಆ ಗ್ಯಾಪ್ ನ ಒಳಗಡೆ ಮತ್ತೆ ಅಗೈನ್ ದಟ್ ಏನ್ಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಇಟ್ ವಾಸ್ ರಿವೈವ್ಡ್. ದ ಮೌರ್ಯ ಅಂಡ್ ವೇದಿಕ್ ಅಡ್ಮಿನಿಸ್ಟ್ರೇಷನ್ ಇಟ್ ವಾಸ್ ರಿವೈವ್ಡ್ ಡ್ಯೂರಿಂಗ್ ದ Gupta period. In many respects, the Gupta administration constituted watershed between India's past and future tradition of polity and government. ಇದೊಂದು ತಡೆಗೋಡೆ ಹಾಗೆ, ಅಂದ್ರೆ ಪ್ರಾಚೀನ ಮತ್ತು ಮುಂದಿನ ಎಲ್ಲ ಬೆಳವಣಿಗೆಗಳ ರಾಜ್ಯದ ಆಡಳಿತ ವ್ಯವಸ್ಥೆ ಬೆಳವಣಿಗೆಗಳಿಗೆ ಇದು ಒಂದು ಪೂರಕವಾದಂತ ವ್ಯವಸ್ಥೆ ಆಗುತ್ತೆ. ದ ಮೋಸ್ಟ್ ನೋಟಬಲ್ ಫೀಚರ್ ಆಫ್ ದ post Mauryan administrative development was the gradual erosion of the government centralized power. The first actually Shatavanas ಅದನ್ನ ಎರೋಷನ್ ಮಾಡಿದ್ರು ಮೌರ್ಯರ ಆದ್ಮೇಲೆ. ಆಮೇಲೆ ಕುಶಾನ್ಸ್ ಬಂದ್ರು. And even the feudatory relations ಬಂತು, ಸಣ್ಣ ಸಣ್ಣ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದು. Again that administration it was centralized during the Gupta period. ಇಲ್ಲಿ ಪಾಹಿಯಾನನ ಅಕೌಂಟ್ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ, the Fahiyan's account, Kalidasa's writing, Shudraka's, Basa's writing, almost all the writings depicts the information with regarding to the Gupta administration. Pahiyan was a Chinese traveler who visited during the time of Guptas, and he in fact actually mentioned about the Gupta administration, how it was existed, ಹೇಗೆ ಗುಪ್ತರ ಆಡಳಿತ ವ್ಯವಸ್ಥೆ ಇತ್ತು ಅನ್ನುವಂಥದ್ದನ್ನು
ಹೇಳ್ತಾನೆ. ಆಕ್ಚುಲಿ ಇದು ಬಹಳ ಮುಖ್ಯವಾಗಿ ಅವನ ಒಂದು ಪರಿಕಲ್ಪನೆ ಒಳಗಡೆ ಅದು ವಿದೇಶಿಯರ ಕಣ್ಣಲ್ಲಿ ಆಡಳಿತ ಹೇಗಿತ್ತು ಅನ್ನುವಂಥದ್ದು ಬರುತ್ತೆ. ಯಾಕಂದ್ರೆ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಬಹಳ ತೀಕ್ಷ್ಣವಾಗಿ ಅವನು ಪ್ರತಿಕ್ರಿಯಿಸಿದ್ದಾನೆ. ಇಲ್ಲಿ ನಾನು ಅದರ ಬಗ್ಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಗುಪ್ತಾ ಅಡ್ಮಿನಿಸ್ಟ್ರೇಷನ್ ವಾಸ್ ಇಟ್ ವಾಸ್ ಬೇಸ್ಡ್ ಅಪಾನ್ ದ ಅರ್ಥಶಾಸ್ತ್ರ, ಮನುಧರ್ಮಶಾಸ್ತ್ರ ಅಂಡ್ ಧರ್ಮಶಾಸ್ತ್ರಾಸ್ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. Pahiyan had also appreciated the efficiency of the Gupta administration, and as he was able to travel without any fear throughout the Gangetic Valley, ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ ಯಾವುದೇ ಭಯ ಇಲ್ಲದೆ ಓಡಾಡ್ಲಿಕ್ಕೆ ಅವಕಾಶಗಳು ಇತ್ತು. ಆನ್ ದ ಹೋಲ್ ದ ಅಡ್ಮಿನಿಸ್ಟ್ರೇಷನ್ ವಾಸ್ ಮೋರ್ ಲಿಬರಲ್ ದ್ಯಾನ್ ದಟ್ ಆಫ್ ದ ಮೌರ್ಯಸ್. ಮೌರ್ಯರಿಗಿಂತ ಸ್ವಲ್ಪ ಉದಾರವಾದಂತಹ ಆಡಳಿತ ವ್ಯವಸ್ಥೆ ಇತ್ತು ಅಂತ ಹೇಳ್ತಾರೆ. The significant aspect of the Gupta administration was bureaucracy. It was actually earlier it was less organized and elaborate than the Mauryan administration of 3rd century BC. ಇದು ಇನ್ನು ಬ್ಯೂರೋಕ್ರಸಿಯನ್ನು ಎಲಾಬರೇಟ್ ಮಾಡಿ ಕೆಲವು ಆಡಳಿತಾತ್ಮಕ ಗ್ರಂಥಗಳ ಆಧಾರದ ಮೇಲೆ ನಾನು ಆಗ್ಲೇ ಹೇಳಿದೆ, ಧರ್ಮ ಅನ್ನುವಂಥದ್ದು ನ್ಯಾಯಾಡಳಿತಕ್ಕೆ ಸಂಬಂಧಪಟ್ಟಾದಂತಹ ಒಂದು ಪರಿಕಲ್ಪನೆ ಇದ್ರು ಕೂಡ ನ್ಯಾಯ ತೀರ್ಮಾನಗಳನ್ನು ಹೇಗೆ ಮಾಡಬೇಕು ಇದೆಲ್ಲವನ್ನು ಕೂಡ ಸ್ಟ್ಯಾಚ್ಯೂಟ್ಸ್ ಅಂತ ನಾವೇನ್ ಕರಿತೀವಿ ಅಥವಾ ಆಡಳಿತಾತ್ಮಕ ಗ್ರಂಥಗಳೇನಿತ್ತು ಅವುಗಳನ್ನ ರೂಪಿಸ್ಲಿಕ್ಕೆ ಇದು ಕಾರಣ ಆಗ್ತಾ ಹೋಗುತ್ತೆ. Even with regarding to the Gupta kings enjoyed a large number of powers. ಹೆಚ್ಚಿನ ಅಧಿಕಾರ ಗುಪ್ತರಿಗಿತ್ತು. Those powers covered political, administrative, military, judicial aspects. All aspects of all spheres of the administrative life, it was actually focused to the Gupta kings. ಗುಪ್ತ ರಾಜರುಗಳಿಗೆ ಎಲ್ಲವೂ ಕೂಡ ಒಳಗೊಂಡಿದ್ದು ಬಹಳ ವಿಶೇಷವಾಗಿ ಆಗುತ್ತೆ. Gupta kings appointed all governors. ಅಂದ್ರೆ ಗುಪ್ತರು ಆಡಳಿತವನ್ನ ನಡೆಸಬೇಕಾದ್ರೆ ಗವರ್ನರ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡ್ರು, ಮಿಲಿಟರಿ ಅಧಿಕಾರಿಗಳನ್ನ, ನಾಗರಿಕ ಸೇವಾ ಅಧಿಕಾರಿಗಳನ್ನು ಕೂಡ ಮಾಡಿದ್ರು. ನಾನು ಇನ್ನೊಂದು ವಿಚಾರ ಹೇಳಲಿಲ್ಲ. ಡ್ಯೂರಿಂಗ್ ದ ಮೌರ್ಯನ್ ಪೀರಿಯಡ್ ಯುಕ್ತ, ಅಯುಕ್ತ, ನಿಯುಕ್ತ ಕಾನ್ಸೆಪ್ಟ್ ವರ್ದೆ. ಅಮಾತ್ಯ ಸ್ವರ ಅಲ್ಲಿ ಸ್ತ್ರೀ ಮಹಾಮಾತ್ರ ಅಧ್ಯಕ್ಷ ಅನ್ನೋದು ಒಂದು ಬರುತ್ತೆ. ಇವತ್ತಿನ ನಾವು ಕೆಲವು ರಾಜಕೀಯ ಚಿಂತಕರುಗಳು ಹೇಳ್ತಾರೆ ಇವತ್ತಿನ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಅಧಿಕಾರಿ ಅಥವಾ ಮಂತ್ರಿಗೆ ಅದು ಹೋಲಿಕೆ ಆಗುತ್ತೆ ಅನ್ನುವಂತ ಅಭಿಪ್ರಾಯ ಕೂಡ ಬರ್ತದೆ. ಯುಕ್ತ, ಆಯುಕ್ತ, ನಿಯುಕ್ತ ಅನ್ನುವಂಥದ್ದು ಕೂಡ ಇವತ್ತಿನ ಜಿಲ್ಲಾ ಆಯುಕ್ತ ಈ ಪದಗಳು ಇವತ್ತು ಕೂಡ ಬಳಕೆನಲ್ಲಿದೆ. ಹಾಗಾಗಿ ಮೌರ್ಯರ ಕಾಲದ ಒಂದು ಕಲ್ಪನೆಗಳೇನಿತ್ತು ಅದು ಇಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ. they were responsible to the king. ಅವರು ರಾಜನಿಗೆ ಬದ್ಧರಾಗಿರ್ಬೇಕಾಗಿತ್ತು. ಗವರ್ನರ್ಸ್ ಅಂಡ್ ದೇರ್ ಅಫಿಷಿಯಲ್ಸ್ ಹ್ಯಾಡ್ ಟು ವರ್ಕ್ ಅಂಡರ್ ದ ಕಂಟ್ರೋಲ್ ಆಫ್ ದ ಗೈಡೆನ್ಸ್ ಆಫ್ ದ ಕಿಂಗ್. ಗವರ್ನರ್ ಮತ್ತು ಅವನ ಅಧೀನದಲ್ಲಿರುವಂತ ಸೆಕ್ರೆಟರಿಯೇಟ್ ಅಥವಾ ಬ್ಯೂರೋಕ್ರಸಿ ಅದು ರಾಜನ ನಿಯಂತ್ರಣದಲ್ಲೇ ಕೆಲಸ ಮಾಡಬೇಕಿತ್ತು. ಹೀಗೆ ಒಬ್ಬ ರಾಜ ಅಧಿಕಾರಿಗಳನ್ನ ನೇಮಕ ಮಾಡಬೇಕಾದ್ರೆ ಪುರೋಹಿತ ಮತ್ತು ಪ್ರಧಾನಮಂತ್ರಿಯ ಜೊತೆ ಸೇರಿ ಅವನ ಯೋಗ್ಯತೆ ಅರ್ಹತೆಗಳ ಮೇಲೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು, ಆಯ್ಕೆ ಮಾಡ್ತಾ ಇದ್ರು ಅನ್ನುವಂತ ಒಂದು ಪರಿಕಲ್ಪನೆ ಕೂಡ ಆ ಕಾಲಘಟ್ಟದಲ್ಲಿ ಬರುತ್ತೆ. ಇದು ಮೌರ್ಯರ ಮತ್ತು ಗುಪ್ತರ ಕಾಲದ ಆಡಳಿತಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ, ಗುಪ್ತರ ಕಾಲದಲ್ಲಿ ಮೌರ್ಯರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅದೇ ರೀತಿನಲ್ಲಿ ಇಲ್ಲಿ ಕೂಡ ರಿಪಬ್ಲಿಕನ್ ಸ್ಟೇಟ್. ಆಕ್ಚುಲಿ ದಟ್ ವಾಸ್ ದ ಎಂಡ್ ಆಫ್ ದ ರಿಪಬ್ಲಿಕನ್ ಸ್ಟೇಟ್. ಗುಪ್ತರ ಕಾಲದಲ್ಲಿ ಈ ಆಡಳಿತ ವ್ಯವಸ್ಥೆ ಹೆಚ್ಚು ಕಡಿಮೆ ಪೂರ್ಣ ಕೊನೆಗೊಳ್ಳುವಂತ ಒಂದು ಇದಕ್ಕೆ ಬರ್ತದೆ. ಬಂದಂತ ಸನ್ನಿವೇಶದಲ್ಲಿ ಅಥವಾ ಬಂದಂತ ಕಾಲಘಟ್ಟದಲ್ಲಿ ತಗೊಂಡಾಗ ಗುಪ್ತರ ಕಾಲ ಹೆಚ್ಚು ಕಡಿಮೆ ಆಡಳಿತಾತ್ಮಕವಾಗಿ ಕೆಲವು ಬದಲಾವಣೆಗಳನ್ನ, ಪರಿವರ್ತನೆಗಳನ್ನ ತರುವಂತ ಒಂದು ಕೆಲಸವನ್ನ ಮಾಡಿಕೊಂಡ್ರು. ಇಲ್ಲಿ ಗುಪ್ತರ ಕಾಲಕ್ಕೆ ಬರ್ತಿದ್ದ ಹಾಗೆ ಯೋಧೇಯ ಕೆಲವು ಗಣರಾಜ್ಯಗಳು ಅಸ್ತಿತ್ವದಲ್ಲಿ ಇದ್ವು. ಅದರಲ್ಲಿ ಲಿಚ್ಛವಿ ಗಣರಾಜ್ಯದ ಜೊತೆ ಇವರು ಒಪ್ಪಂದವನ್ನು, ವೈವಾಹಿಕ ಸಂಬಂಧವನ್ನ ಮಾಡಿ ಅದನ್ನು ಕೂಡ ತಮ್ಮ ಒಳಗೆ ಒಳಗೊಳ್ಳಿಸ್ಕೊಳ್ಳುವಂತ ಒಂದು ಕೆಲಸವನ್ನ ಗುಪ್ತರು ಮಾಡ್ತಾರೆ. ಅಲ್ಲಿಗೆ ಗಣರಾಜ್ಯಗಳು ತಮ್ಮ ಅಸ್ತಿತ್ವವನ್ನ ಕಳ್ಕೊಳ್ತದೆ. ಆದ್ರೆ ಈ ಮೌಖರಿಗಳು ಬರ್ತಾರೆ, ಜೊತೆಗೆ ಹರ್ಷವರ್ಧನನ ಆಡಳಿತ ವ್ಯವಸ್ಥೆ ಇವೆಲ್ಲವೂ ಕೂಡ ಬರ್ತದೆ. ಆದ್ರೆ ಗುಪ್ತರ ಕಾಲದ ಆಡಳಿತ ವ್ಯವಸ್ಥೆಯನ್ನು ತಗೊಂಡಾಗ ಅಲ್ಲಿ ಮೌರ್ಯರ ಆಡಳಿತ ವ್ಯವಸ್ಥೆಯನ್ನು ಅಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಆ ಕಾಲಘಟ್ಟದಲ್ಲಿ ಏನ್ ಬೇಕಾಗಿತ್ತು ಅವುಗಳನ್ನ ಅವರು ತಗೊಂಡು ಅದನ್ನ ಆಡಳಿತ ವ್ಯವಸ್ಥೆಯಲ್ಲಿ ಇಂಪ್ಲಿಮೆಂಟ್ ಮಾಡುವಂತ ಮಾಡಿದ್ರು. ಇನ್ನು ಸ್ಥಳೀಯ ಆಡಳಿತ ವ್ಯವಸ್ಥೆಗೆ ಬಂದಾಗ ಈಗಾಗಲೇ ನಾನು ಹೇಳಿದಾಗೆ ರಾಜ್ಯವನ್ನ ಹಲವು ಪ್ರಾಂತ್ಯಗಳಾಗಿ ವಿಭಾಗ ಮಾಡಿದ್ರು. ಪ್ರಾಂತ್ಯಾಧ್ಯಕ್ಷರು ಅಥವಾ ಗವರ್ನರ್ಗಳು ಆಡಳಿತ ವ್ಯವಸ್ಥೆಯನ್ನ ನೋಡ್ಕೊಳ್ತಿದ್ರು. ಇದು ಮತ್ತೆ ಕೊನೆಗೆ ಕಟ್ಟಕಡೆ ಆಡಳಿತ ಘಟಕ ಗ್ರಾಮಾಡಳಿತವಾಗತ್ತೆ. ಗ್ರಾಮಾಡಳಿತದ ಜೊತೆಗೆ ನಾವು ಹೇಳುವಾಗ
ಈ 10ನೇ ಶತಮಾನದಲ್ಲಿ ಚೋಳರ ಕಾಲದ ಗ್ರಾಮಾಡಳಿತ ವ್ಯವಸ್ಥೆ ಬರುತ್ತೆ. ಇಡೀ ಇಂಡಿಯಾದ ಗ್ರಾಮಾಡಳಿತ ವ್ಯವಸ್ಥೆಯನ್ನು ಬಂದಾಗ ನೋಡಿ, ನಾವು ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಮಾತನಾಡಿರೋದು ಬಹಳ ಕಡಿಮೆ, ಮೆಕೈವಲಿಯ ಬಗ್ಗೆ ತುಂಬಾ ರೆಫರೆನ್ಸಸ್ಗಳು ಬರ್ತಾ ಹೋಗ್ತದೆ. ಅದ್ರ ಕೌಟಿಲ್ಯನ ಪರಿಕಲ್ಪನೆ ಬಹಳ ಮುಖ್ಯವಾಗಿ ಭಾರತದ ಜ್ಞಾನ ಪರಂಪರೆ ಅನ್ನುವಾಗ ರಾಜಕೀಯ ಸಿದ್ಧಾಂತಗಳು ಎಷ್ಟರ ಮಟ್ಟಿಗೆ ರಾಜ್ಯ ಆಡಳಿತ ವ್ಯವಸ್ಥೆಯನ್ನು ರೂಪುಗೊಳ್ಳಲಿಕ್ಕೆ ಅವಕಾಶ ಆಯಿತು. ಹಾಗೆ ನಾವು ರಿಪ್ಪನ್ನನ ಆಡಳಿತದ ಕಾಲಘಟ್ಟಕ್ಕೆ ಬಂದಾಗ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂತ ಹೇಳಿ 1881-82ರಲ್ಲಿ ಫ್ಯಾಕ್ಟರಿ ಆಕ್ಟ್ ಮತ್ತೆ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಕೂಡ ಬರುತ್ತೆ. ಆದ್ರೆ ಚೋಳರ ಕಾಲದಲ್ಲಿ ದೇರ್ ವಾಸ್ ಎ ಎಫಿಷಿಯಂಟ್ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ ವಾಸ್ ದೇರ್ ಡ್ಯೂರಿಂಗ್ ದ ಚೋಳ ಪೀರಿಯಡ್. ಅಲ್ಲಿ ಪರಾಂತಕರ ಕಾಲದಲ್ಲಿ 921ನೇ ಇಸ್ವಿನಲ್ಲಿ ಉತ್ತರ ಮೇರೂರು ವಾಸ್ ಎ ವಿಲೇಜ್ that the ಉತ್ತರ ಮೇರೂರು was divided into 30 wards, 30 ವಾರ್ಡ್ಗಳಾಗಿ ಅದನ್ನ ವಿಭಾಗ ಮಾಡಿ, ಆ ವಿಭಾಗಗಳಲ್ಲಿ ಪ್ರತಿಯೊಂದು ವಾರ್ಡಿಗೂ ಒಬ್ಬೊಬ್ಬ ಸದಸ್ಯನನ್ನ ಚುನಾವಣೆಗಳನ್ನು ಮಾಡೋದ್ರ ಮೂಲಕ ಅದನ್ನ ಕುಡುವೋಲೈ ಸಿಸ್ಟಮ್, ಆಕ್ಚುಲಿ ದಟ್ ಸಿಸ್ಟಮ್ ವಾಸ್ ನೋನ್ ಆಸ್ ಎ ಕುಡುವೋಲೈ ಸಿಸ್ಟಮ್. ಅಲ್ಲಿ ಹಗಲು ರಾತ್ರಿ ಯಾವುದು ಗೊತ್ತಾಗದೇ ಇರುವಂತ ಒಬ್ಬ ಬಾಲಕನ ಕೈನಲ್ಲಿ ಸದಸ್ಯರುಗಳ ಹೆಸರುಗಳನ್ನ ಚೀಟಿ ಬರೆದು ಅದನ್ನ ಮಡಿಕೆಯಲ್ಲಿಟ್ಟು ಎತ್ತಿಸ್ತಿದ್ರು. 3 ಕಮಿಟಿಗಳಲ್ಲಿ 30 ಜನ ಸದಸ್ಯರನಿದ್ದು ವಾರ್ಷಿಕ ಸಮಿತಿ, ಅಲ್ಲಿ ಪೊನ್ವಾರಿಯಂ, ಸಂವತ್ಸರವಾರಿಯಂ, ತೊಟ್ಟವಾರಿಯಂ ಅಂತೇಳಿ 3 ವಿಭಾಗಗಳನ್ನ, ಇವತ್ತಿನ ಆನ್ಯುವಲ್ ಕಮಿಟಿ, ತೊಟ್ಟವಾರಿಯಂ ಅಂದ್ರೆ PWD ಇದಕ್ಕೆ ಬರುತ್ತೆ, ಪೊನ್ವಾರಿಯಂ ಅನ್ನುವಂಥದ್ದು ಈ ಸುವರ್ಣ ಸಮಿತಿ ಅಂತ ಕೂಡ ಬರುತ್ತೆ. ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ 30 ಆದ್ರೆ ನೋಡಿ, ಒಬ್ಬ ಆಡಳಿತ ಇದು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದ್ರೆ 35 ವರ್ಷ ಮೇಲ್ಪಟ್ಟಿರ್ಬೇಕಿತ್ತು, 70 ವರ್ಷದ ಒಳಗಡೆ ಇರ್ಬೇಕಿತ್ತು. According to the Uttar Merur inscription, the qualification for the candidate should be above 35, below 70. He should not committed any ಪಂಚ ಮಹಾಪಾತಕಗಳನ್ನ ಮಾಡಬಾರ್ದಾಗಿತ್ತು. ಮತ್ತೆ ಲಾಸ್ಟ್ ಕಮಿಟಿ, actually when he was in last committee, supposed to be he was failed to submit the accounts. He was also not allowed to contest in the election. ಅಂದ್ರೆ ಅಕೌಂಟ್ಸ್ ಅನ್ನ ಕ್ಲಿಯರ್ ಮಾಡದೇ ಇದ್ರೆ ಅವನು ಕಂಟೆಸ್ಟ್ ಮಾಡುವಾಗೆ ಇರಲಿಲ್ಲ ಅಂತ ಹೇಳುವಂತ ಒಂದು ಬದ್ಧತೆ ಇಲ್ಲಿ ಬರುತ್ತೆ. ಇಡೀ ದಕ್ಷಿಣ ಭಾರತದಲ್ಲಿ ಚೋಳರ ಆಡಳಿತ ಇದ್ದ ಕಡೆ ಎಲ್ಲಾ ಕಡೆ ಈ ಒಂದು ಆಡಳಿತ ವ್ಯವಸ್ಥೆ, ಗ್ರಾಮಾಡಳಿತ ವ್ಯವಸ್ಥೆ ಕೂಡ ಅಸ್ತಿತ್ವದಲ್ಲಿ ಇತ್ತು ಅನ್ನುವಂತ ಒಂದು ವ್ಯವಸ್ಥೆ ನಮಗೆ ಶಾಸನಗಳಿಂದ ಸಿಗುತ್ತೆ. ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಭಾರತದ ಶಾಸನಗಳಾಗ್ಬೋದು. ದಟ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಡಿಪಿಕ್ಟ್ ದ ಪವರ್ಸ್ ಆಫ್ ದ ಕಿಂಗ್ ಅಂಡ್ ದ ನೇಚರ್ ಆಫ್ ದ ಅಡ್ಮಿನಿಸ್ಟ್ರೇಷನ್, ಎವ್ರಿಥಿಂಗ್ ಆಸ್ ಫಾರ್ ಆಸ್ ಕನೆಕ್ಷನ್ ಟು ದಿಸ್ ಸಿಸ್ಟಮ್. ಪ್ರಾಚೀನ ಭಾರತದ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ನಾನು ಕೆಲವು ಮುಖ್ಯ ವಿಚಾರಗಳು, ಯಾಕಂದ್ರೆ ಇದು ತುಂಬಾ ದೊಡ್ಡ ವಿಚಾರ, ಐ ಥಿಂಕ್ ಸ್ವಲ್ಪ ಇದು ಥಿಯರಿ ಆದ್ರಿಂದ ಐ ಥಿಂಕ್ ಅದು ಎಷ್ಟರ ಮಟ್ಟಿಗೆ ನಿಮ್ಗೆ ರೀಚ್ ಆಗಿದೆಯೋ ಅದು ಕೂಡ, ಯಾಕಂದ್ರೆ ನನಗೆ ಕೊಟ್ಟ ಅವಧಿನಲ್ಲಿ ಇದನ್ನ ಮುಗಿಸ್ಬೇಕಾಗಿತ್ತು. ಹಾಗಾಗಿ ಈ ಒಂದು ಮಾಹಿತಿಯನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನೇ ಪ್ರಶ್ನೆಗಳಿದ್ರು ಕೇಳಬಹುದು, ಯಾಕಂದ್ರೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ. ಪೊಲಿಟಿಕಲ್ ಥಿಂಕರ್ಸ್ ತುಂಬಾ ಮುಖ್ಯವಾಗಿ. ನಮಸ್ಕಾರ ಸರ್. ಹೇಳಿ ಸರ್. ನಮಸ್ಕಾರ ಸರ್. ತಾವು ರಾಜಕೀಯ ಚಿಂತನೆಯ ಬಗ್ಗೆ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಆಗಿರ್ಬೋದು ಅಥವಾ ರಾಜನ ಕರ್ತವ್ಯಗಳ ಬಗ್ಗೆ ಇವೆಲ್ಲ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಬಟ್ ನನಗ್ ಒಂದು ಕ್ವಶನ್ ಇದೆ ಸರ್. ನಾನು ಲಾಸ್ಟ್ ಟೈಮ್ ಕೇಳಿದ್ದೆ, ಇಲ್ಲಿ ವೇದಗಳಲ್ಲಿ 3 ಇವು ಬರ್ತಾವು ಸಂಸ್ಥೆಗಳು, ಸಭಾ